ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾನ್ ನಟಿ. Co-powered by Gold winner Ramraj Dhotis and Shirts, Denver Deodorant, special partners Sparsh Masala, Sudarshan Family Store, Sri Sai Gold Palace, Hats and Kurt, Honda Shine 100, Arvind Properties Nelmangla, Gold Buying Partner White Gold, Digital Streaming Partner Z5. ಸೊ ಮಹಾನಟಿ ವೇದಿಕೆಯಲ್ಲಿ ಪ್ರೇಮದ ಉತ್ಸವ ನಡೀತಾ ಇದೆ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾರು ಎಷ್ಟೇ ಪ್ರೀತಿ ಕೊಟ್ರು ತುಂಬಲಾಗದ ಪ್ರೀತಿ, ಮಮತೆ, ಅಮ್ಮನ ಪ್ರೀತಿ ಅಲ್ವಾ. ಯಾವುದೇ ಸ್ವಾರ್ಥವಿಲ್ಲದ ನೆಮ್ಮದಿಯ ಜೀವ ಅಂದ್ರೆ ಅದು ನಮ್ಮ ಅಮ್ಮ. ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ಮುಂದುವರ್ಸೋಣ ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್. ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ. ಅಕ್ಕರೆಯನ್ನ ಅರಿತು ಮಾಡಿರುವಂತ ಈ ಚೆಲುವಾದ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಈಗ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಆಶಿಕಾ ಶರ್ಮಾ ವಿತ್ ದೇವರಿದ್ದಾನೆ ಸಿಕ್ಸರ್ ಮಂಜು ಮಾಸ್ಟರ್. ಅರೆ ವಾ, ಮಂಜು ಮಾಸ್ಟರ್ ಆಶಿಕಾಗೆ ಬರಲಿ ಚಪ್ಪಾಳೆ.
ಆಶಿಕಾ ಅವರೇ ಏನ್ ಡ್ಯಾನ್ಸ್ ಅಂತೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಯಾವತ್ತು ಈ ತರ ಎಲ್ಲ ಡಾನ್ಸ್ ಮಾಡಿಲ್ಲ. ಅಂಡ್ ಮಂಜು ಮಾಸ್ಟರ್ ಹ್ಯಾಸ್ ಗಿವನ್ ಮಿ ಸೋ ಮಚ್ ಆಫ್ ಕಾನ್ಫಿಡೆನ್ಸ್. ಆಗುತ್ತೆ ಅಂತ ಇಡೀ ಟೀಮ್ ಆಫ್ ಅರುಣ್ ಮಾಸ್ಟರ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ವಿತೌಟ್ ದೆಮ್ ದಿಸ್ ಪರ್ಫಾರ್ಮೆನ್ಸ್ ಆಗ್ತಾ ಇರಲಿಲ್ಲ. ನಿಜ ಹೇಗನ್ಸ್ತು ನಿಮ್ಗೆ ಆಶಿಕಾ ಅವ್ರ ಜೊತೆ ಪರ್ಫಾರ್ಮ್ ಮಾಡಿ? ತುಂಬಾ ಖುಷಿ ಆಯ್ತು. ನನಗೆ ಇವ್ರ ಇನ್ನೋಸೆನ್ಸ್ ತುಂಬಾ ಇಷ್ಟ. ಸೊ ಐ ಲೈಕ್ ಡಾನ್ಸಿಂಗ್ ವಿತ್ ಹರ್. ವೆರಿ ನೈಸ್. ಮಂಜು ಮಾಸ್ಟರ್ ಹಾಗೂ ಆಶಿಕಾ ಅವರ ಪರ್ಫಾರ್ಮೆನ್ಸ್ ತರುಣ್ ಅವ್ರಿಗೆ ಹೇಗನ್ಸ್ತು ಅಂತ ಕೇಳಲ್ಲ. ತರುಣ್ ಅವರೇ ನಮಸ್ತೆ ಮಂಜು ಮಾಸ್ಟರ್. ನಮಸ್ತೆ ಸರ್. ತುಂಬಾ ಕ್ಯೂಟ್ ಅಂಡ್ ವೆಲ್ ಕೊರಿಯೋಗ್ರಾಫ್ಡ್ ಸೀಕ್ವೆನ್ಸ್ ತರ ಇತ್ತು ನನಗೆ. ಮಂಜು ಮಾಸ್ಟರ್ ಆಲ್ಸೋ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರು ಅವ್ರಿಗೆ. ಯಾಕಂದ್ರೆ ಐ ಆಮ್ ಶೋರ್ ನಿಮಗೆಲ್ಲ ತುಂಬಾ ಈಸಿ ಇರುತ್ತೆ ಏನೇ ಈ ಸೀಕ್ವೆನ್ಸಸ್ ಆದ್ರೂ ಕೂಡ. ಬಟ್ ನಾಟ್ ಅ ರೆಗ್ಯುಲರ್ ಆಕ್ಟರ್ಸ್ ಜೊತೆ ಮಾಡಬೇಕಾದ್ರೆ ಅವ್ರ ಪ್ಲಸ್ ಅಂಡ್ ಮೈನಸ್ ಗೆ ವರ್ಕ್ ಮಾಡಬೇಕಾಗತ್ತೆ. ಸೊ ಅದು ತುಂಬಾ ಚೆನ್ನಾಗಿ ಈ ಸೀಕ್ವೆನ್ಸ್ ಅಲ್ಲಿ ಆಗಿದೆ ಅಂತ ಅನ್ಸುತ್ತೆ. ಆಮೇಲೆ ಆಶಿಕಾ, ನಿಮ್ಮ ಕಂಫರ್ಟ್ ಝೋನ್ ನ ಬಿಟ್ಟು ನೀವು ಮಾಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಈಸಿಯಾಗಿ ಕೂಡ ಮಾಡ್ಕೋಬಹುದಾಗಿತ್ತೇನೋ, ಬಟ್ ಇಲ್ಲ ನಾನು ಅಟೆಂಪ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ನೀವೇನ್ ಮಾಡಿದ್ರಲ್ಲ ಅದೇ ತುಂಬಾ ಹೈಲೈಟೆಡ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೇನ್ ಮಾಡಬೇಕು ಅದನ್ನ ಬೇರೆ ತರದಲ್ಲಿ ಕಾಂಪನ್ಸೇಟ್ ಮಾಡ್ಬೇಕಾಗತ್ತೆ ನಾವು. ಸೊ ಅದೇನೋ ಮೂಮೆಂಟ್ ವೈಸ್ ನಮ್ಗೆ ತುಂಬಾ ಟಫ್ ಆಗ್ತಿದೆ ಅಂದಾಗ ನಾವು ಎಕ್ಸ್ಪ್ರೆಷನ್ ವೈಸ್ ಏನೋ ಬರ್ತೀವಿ. ಸೊ ಆತರ ಇಷ್ಟೊಂದು ಬೇರೆ ಅದು ನಮ್ಮ ಸ್ಟ್ರೆಂತ್ಸ್ ಏನಿದೆ ವರ್ಕ್ ಮಾಡಬೇಕು. ಸೊ ನೀವು ಸ್ವಲ್ಪ ಆ ತರದಲ್ಲಿ ಸ್ಟ್ರೆಂತ್ಸ್ ಏನಿದೆ ನೋಡ್ಕೊಂಡು ವರ್ಕ್ ಮಾಡಕ್ ಶುರು ಮಾಡಿ ಅಷ್ಟೇ. ಓಕೆನಾ? ಥ್ಯಾಂಕ್ ಯು ಸರ್. ಒಳ್ಳೆದಾಗಿ. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ಆಶಿತಾ, ನನಗೇನು ಅನ್ನಿಸ್ತು ಅಂದ್ರೆ ಎಲ್ಲೋ ಎಕ್ಸ್ಪ್ರೆಷನ್ ಎಲ್ಲೋ ಮಿಸ್ ಆಗ್ತಾ ಇತ್ತು ಅನ್ನಿಸ್ತು ನನಗೆ. ಆಮೇಲೆ ನೆಕ್ಸ್ಟ್ ಇದೆಯಲ್ಲ ಅದು ಫೇಸ್ ಅಲ್ಲಿ ಕಾಣಿಸ್ತಾ ಇತ್ತು ನನಗೆ. ಸೊ ಅದೊಂದು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಯಾವುದು ಕಷ್ಟ ಅನ್ನೋದು ತಿಳ್ಕೊಬೇಡಿ, ಮೈಂಡಿಗೆ ಬರಬಾರ್ದು. ರಿಸಲ್ಟ್ ಆಮೇಲೆ ನೋಡ್ಕೊಳ್ಳೋಣ. ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇರಬೇಕು. ಆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ನಾವು ಗೆಲ್ಬೋದು. ಗುಡ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಇಡೀ ನೃತ್ಯನೇ ಬಹಳ ಸುಲಲಿತವಾಗಿ ಗ್ರೇಸ್ಫುಲ್ ಆಗಿ ನಡೀತು ಸರ್. ಅಂಡ್ ಮಾಸ್ಟರ್, ನಿಮ್ಮ ಎಕ್ಸ್ಪ್ರೆಷನ್ಸ್ ಏನು ಅಮೇಜಿಂಗ್ ರೀ. ಮನಸ್ಸಿನ ಒಳಗೆ ಮನೆಯನ್ನು ಮಾಡಿ ಇರಿಸುವೆನು. ನಿಮ್ಮ ಡಾನ್ಸು ಮೂವ್ಮೆಂಟ್ಸು ಅದೆಲ್ಲ ನಮಗೆ ಗೊತ್ತು. ಬಟ್ ನೀವು ಕೊಟ್ಟಿದ್ದ ಎಕ್ಸ್ಪ್ರೆಷನ್ಸ್ ಅದನ್ನ ದಯವಿಟ್ಟು ಗಮನಿಸಿ. ಆರ್ಟಿಸ್ಟ್ ಅಲ್ಲ, ಬಹಳ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಸರ್. ಬಹಳ ಖುಷಿ ಆಯ್ತು. ಗುಡ್ ಲಕ್ ಆಶಿಕಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಸೊ ಹಾಗಾದ್ರೆ ಈ ಪರ್ಫಾರ್ಮೆನ್ಸ್ ಗೆ ಸ್ಟಾರ್ ರೇಟಿಂಗ್ಸ್ ಏನ್ ಸಿಗುತ್ತೆ ಅಂತ ನೋಡೋಣ. ಡೈರೆಕ್ಟ್ರೇ? 4 stars. ಥ್ಯಾಂಕ್ ಯು ಸರ್. 4 stars. ಪ್ರೇಮಾ ಮ್ಯಾಮ್? 4 stars. ಥ್ಯಾಂಕ್ ಯು ಮ್ಯಾಮ್. Stars. ನಿಶ್ವಿಕಾ? 4. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 4 stars. ವೆರಿ ಗುಡ್. ಥ್ಯಾಂಕ್ ಯು ಆಶಿಕಾ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಘಾಟಿಯ ಇಳಿದು ತೆಂಕಣ ಬಂದು ಅವಳ ನೋಡಿ ನಿಂತಳು ಅಂತ ಅವರದೇ ಸ್ಟೈಲ್ ಅಲ್ಲಿ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮೂಡಬಿದ್ರೆಯ ಆರಾಧನಾ ಭಟ್ ವಿತ್ ಅಮೃತಧಾರೆಯ ಜೀವನ್.
ಇವತ್ತು ಪರ್ಫಾರ್ಮ್ ಮಾಡಿರೋದು ನಮ್ಮ ಅಮೃತಧಾರೆಯ ಜೀವನ್ ಅವರು ಅಂಡ್ ಜೋಡಿ ನಂಬರ್ 1 ಸೀಸನ್ 2 ನ ವಿನ್ನರ್. ಸೂಪರ್ ಆಗಿ ಇಬ್ರು ಪರ್ಫಾರ್ಮ್ ಮಾಡಿದ್ರಿ. ಅಂಡ್ ಒನ್ ಮೋರ್ ಥಿಂಗ್ ಹೇಳಲೇಬೇಕು, ಈ ವರ್ಷ ಮೊನ್ನೆಗೆ ಉಳಿದವರು ಕಂಡಂತೆ ಬಿಡುಗಡೆಯಾಗಿ 10 ವರ್ಷ ಆಗಿದೆ. ಸೊ 10 years ಆಫ್ ಸೆಲೆಬ್ರೇಷನ್ ಫಾರ್ ಉಳಿದವರು ಕಂಡಂತೆ. ಒನ್ ಆಫ್ ದ ಮೋಸ್ಟ್ ಸೂಪರ್ ಮೂವಿ, ಆ ಒಂದು ದಶಕದಲ್ಲಿ ಬಂದಂತಹ ಅದ್ಭುತವಾದಂತಹ ಸಿನಿಮಾ. ಸೊ ಇಡೀ ರಕ್ಷಿತ್ ಶೆಟ್ಟಿ ಟೀಮ್ ಅವರಿಗೆ ನಮ್ಮ ಮಹಾನಟಿ ವೇದಿಕೆಯಿಂದ ಬೆಸ್ಟ್ ವಿಶಸ್. ನೀವ್ ಹೇಳಿ ತರುಣ್ ಅವರೇ, ಈ ಸಾಂಗ್ ಕೇಳಿದ ತಕ್ಷಣ ನಿಮ್ಗೆ ಏನೇನ್ ನೆನಪಾಗತ್ತೆ? ಇಲ್ಲ, ನನಗೂ ಆ ಸಿನಿಮಾನೇ ನೆನಪಾಗತ್ತೆ. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಗಜಕೇಸರಿ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಿದ್ವಿ ನಾವು. ಕೇರಳದಲ್ಲಿ ಎಲ್ಲೋ ಇದ್ವಿ ನಾವು, ಡೈರೆಕ್ಟರ್ ಕಿಟ್ಟಪ್ಪ, ಯಶ್ ಎಲ್ಲ ಇದ್ವಿ. ನಂಗೆ ಚೆನ್ನಾಗಿ ನೆನಪಿದೆ. ಅರೌಂಡ್ 11:30 ಇನ್ ದ ಮಾರ್ನಿಂಗ್ ಅಲ್ಲಿಗೆ ನನ್ಗೊಂದು ಲಿಂಕ್ ಬರುತ್ತೆ ನನ್ನ ಫೋನ್ಗೆ. ನೋಡಿ ನಾನು ಹೆಂಗ್ ಆಗದಂದ್ರೆ ಎಲ್ಲಾರ್ಗು ಆ ಲಿಂಕ್ ತೋರಿಸಬೇಕು ಅಂತ. ಏನು ಅಂತಂದ್ರೆ ಉಳಿದವರು ಕಂಡಂತ ಟ್ರೈಲರ್, ಅಂದ್ರೆ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಟ್ ಟ್ರೈಲರ್ ಆಗಿತ್ತು ಅದು. 3.5 minutes ಆಫ್ ಟ್ರೈಲರ್, ಅಷ್ಟು ವಾವ್ ಅನ್ಸೋ ಗೆ ಆದಂತ ಒಂದು ಟ್ರೈಲರ್ ಅದು ಅವತ್ತಿನ ಟೈಮಿಗೆ. ಅಂದ್ರೆ ಅಲ್ಲಿಂದನೇ ಟ್ರೆಂಡ್ ಸೆಟ್ ಮಾಡಕ್ಕೆ ಶುರು ಮಾಡಿದ್ದು ಅದು. ಸೊ ಆ ನೆನಪು ನನಗೆ ಬರುತ್ತೆ. ಕಿಶೋರ್ ಸರ್ದು ಒಂದು ಶಾರ್ಟ್, ಅವ್ರು ಬಂದು ಒಂದು ಕನ್ನಡ ಕೂತು ಪ್ರಣಯ ರಾಜ ಅಂದ ತಕ್ಷಣ ಬಂದು ಕೂತ್ಕೋತಾರೆ ಒಂದು ಶಾರ್ಟ್ ಅಲ್ಲಿ. ಅಂಡ್ ಟೈಗರ್ ಡಾನ್ಸ್ ನ ಎಲ್ಲೆಡೆ ಇಂಟ್ರೊಡ್ಯೂಸ್ ಮಾಡಿದ್ದು ಆ ಚಿತ್ರದಿಂದಾನೆ. ವೇವ್ ಅವತ್ತಿನ ಟೈಮಿಗೆ ಬಂದಂತ ಇಡೀ ತಂಡದ ಕಡೆಯಿಂದ. ಸೊ ಅದೇ ನೆನಪಾಗುತ್ತೆ ಈ ಸಾಂಗ್ ಕೇಳಿದ್ರೆ. ಅಜನೀಶ್ ಲೋಕನಾಥ್ ಅಂತ ಒಂದು ಪವರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಇದಾನೆ ಅಂತ ಗೊತ್ತಾಗಿದ್ದು ಈ ಫಿಲ್ಮ್ ಇಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಅದಕ್ಕೆ ಮುಂಚೆ ಅಜನೀಶ್ ಮಾಡಿದ್ರು ಕೂಡ ಈ ಸಿನಿಮಾ ಇಂದ ಹಿ ಸ್ಟುಡ್ ಔಟ್. ಓಕೆ, ದೇರ್ ಇಸ್ ಒನ್ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ. ಅದು ಸ್ಟುಡ್ ಔಟ್ ಆಗೋದಕ್ಕೆ ಒನ್ ಆಫ್ ದಿ ಫಿಲ್ಮ್ಸ್ ಅವ್ರದ್ದು ಅಂತ. ದಟ್ ಇಸ್ ವಾಟ್ ಐ ರಿಮೆಂಬರ್ ಫ್ರಮ್ ದಿಸ್ ಸಾಂಗ್. ಹಾಯ್ ಜೀವನ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಆಸ್ ಅ ಪೇರ್ ಆಗಿ. ಕಲರ್ ಕಾಸ್ಟ್ಯೂಮ್ಸ್, ನಿಮ್ದು ಕಾಸ್ಟ್ಯೂಮ್ ಕಲರ್ ಆಗಿರ್ಬೋದು ಅಥವಾ ಎಲ್ಲ ಓವರ್ ಆಲ್ ಆ ಸೆಟ್ ಡಿಸೈನಿಂಗ್ ಎಲ್ಲಾನು ತುಂಬಾ ಚೆನ್ನಾಗಾಯ್ತು ಅಂತ ಅನಿಸ್ತು. ಸೊ ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ಆರಾಧನಾ, ಇಬ್ರು ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾರ, ತುಂಬಾ ಚೆನ್ನಾಗಿತ್ತು. ನೀವು ಎಂಜಾಯ್ ಮಾಡ್ತಿದ್ದೀರ ಅಂತ ಗೊತ್ತಾಯ್ತು. ಮೂವ್ಮೆಂಟ್ಸ್ ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಡ್ಯಾನ್ಸ್ ಬರುತ್ತೆ, ಎಲ್ಲಾನು ಫೈನ್. ಆದ್ರೆ ಒಂದೇನಿರುತ್ತೆ ಸಿನಿಮಾ ಅಂತ ಬಂದಾಗ ಆರಾಧನಾ, ಒಂದೊಂದಕ್ಕೆ ಅದರದೇ ಆದಂತ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಇವಾಗ ಯಾವ ಮೂಡ್ ಆಫ್ ಎಕ್ಸ್ಪ್ರೆಷನ್ಸ್ ಯಾವ ಸಾಂಗ್ ಕೊಡಬೇಕು ಅನ್ನೋದು ನಾವು ಪ್ರಿಪೇರ್ ಆಗಿರ್ಬೇಕು. ನೀವು ಒಬ್ಬರೇ ಸಪ್ರೇಟ್ ಆಗಿ ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ ಅನ್ನೋದಕ್ಕೋಸ್ಕರ ಓ ಅಂತ ಕೊಡ್ತಾ ಇದ್ರೆ ಆ ಸಾಂಗ್ ಪವರ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಈಗ ನಾನು ಒಂದು ಆಕ್ಟರ್ ಆಗಿ ಅಥವಾ ಒಂದು ಹುಡುಗ ಒಂದು ಹುಡುಗಿನ ಹಿಂಗೆ ಟಚ್ ಮಾಡ್ತಾನೆ ಅಂತಂದ್ರೆ ಆ ಫೀಲ್ ಬೇರೆ ಅಲ್ವಾ? ಹಂಗೆ ಮುಟ್ಟ ತಕ್ಷಣ ಅವ್ನು ಅಂತ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ ಅಲ್ವಾ? ಇಲ್ಲೇ ಹಿಂಗೆ ಅನ್ಸುತ್ತೆ. ನಾವು ಕ್ಯಾಮ್ರಾ ಇಟ್ಟು ಇಷ್ಟು ಕ್ಲೋಸ್ ಅಪ್ ಅಲ್ಲ ಶಾರ್ಟ್ ತೆಗೆದು 70mm ಸ್ಕ್ರೀನ್ ಮೇಲೆ ಹಾಕಿದ್ರೆ ಇಟ್ ವಿಲ್ ಲುಕ್ ವೆರಿ ಆಡ್. ಏನಕ್ಕೆ ಹಿಂಗೆ ಅಂತ ಅನ್ಸುತ್ತೆ, ಕನೆಕ್ಟೇ ಆಗಲ್ಲ ಆಡಿಯನ್ಸ್. ಸೊ ಯು ಶುಡ್ ನೋ ನಿಮ್ಮ ಟ್ರಂಪ್ ಕಾರ್ಡ್ಗಳನ್ನ ಎಲ್ಲಿಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನೀನು ತುಂಬಾ ಒಳ್ಳೆ ಆರ್ಟಿಸ್ಟು, ನಿಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀವಿ, ಎಲ್ಲಾನು ಕರೆಕ್ಟ್. ಬಟ್ ಅದು ಎಲ್ಲಿ ಕೊಡಬೇಕು ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ಗೇಜ್ ಮಾಡಬೇಕಾಗತ್ತೆ. ಅದೆಲ್ಲ ನೀವು ಒಂದು ಚಿಕ್ಕ ಯೋಚನೆ ಮಾಡಿ ಮಾಡಬೇಕು. ಸರಿ, ಒಳ್ಳೆದಾಗಲಿ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವೆಲ್ ಡನ್ ಜೀವನ್. ಥ್ಯಾಂಕ್ ಯು ಸರ್. ಇಬ್ರು ಥ್ಯಾಂಕ್ ಯು ಸರ್. ಹೋದ್ವಾರ ತಾನೇ ಫಸ್ಟ್ ಟೈಮ್ ಒಂದು ಕಟ್ಔಟ್ ಅಂತ ಮಾಡಿ ನಿಮಗೆ ಅಂತ ಒಂದು ಕಟ್ಔಟ್ ನಿಲ್ಸಿದ್ದಾರೆ ಗಾಂಧಿನಗರಲ್ಲಿ ಈ ವೇದಿಕೆಯವರು. ಹಾಗಾಗಿ ನಿಮ್ ಬಗ್ಗೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಇವರೆಲ್ಲ ಅದನ್ನ ಹೇಳ್ತಾ ಇರೋದು ಅಷ್ಟೇ. ಹಾಗಾಗಿ ಆಲ್ ಪಾಯಿಂಟ್ಸ್ ಆರ್ ವ್ಯಾಲಿಡ್, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆರಾಧನಾ, ಪ್ರಾಕ್ಟೀಸ್ ಮಾಡೋ ಟೈಮಲ್ಲೆಲ್ಲ ನೀವು ಪ್ರಾಕ್ಟೀಸು ಮಾಡ್ತಿದ್ರಿ, ಮಾತಾಡ್ತಿದ್ರಿ. ಆಮೇಲೆ ನನಗೆ ಬಂದಿರೋ ಸುದ್ದಿ ಏನಪ್ಪಾ ಅಂತ ಅಂದ್ರೆ, ನಮ್ಮ ಏಜೆಂಟ್ಗಳು ಹೇಳ್ತಾ ಇದ್ರು ಇಲ್ಲಿರೋರ್ನೆಲ್ಲ ತುಂಬಾ ಇಮಿಟೇಟ್ ಮಾಡ್ತಾ ಇದ್ರಿ ಅಂತ ಹೇಳಿ. ಹೌದಾ ಆರಾಧನಾ? ಎಸ್ ಮ್ಯಾಮ್. ಇಲ್ಲಿ ಒಂದೆರಡು ಜಲಕ್ ತೋರಿಸಿ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಬನ್ನಿ ಅನುಷಾಕ, ಮುಂದೆ ಬನ್ನಿ. ನನಗೆ ತುಂಬ ಖುಷಿಯಾಗಿದೆ. ಏನು ಅಂದರೆ ನನಗೆ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಅನ್ಕೊಂಡಿದ್ದೆ. ನಾನು ಹಿಂಗೆಲ್ಲ ಮಾಡ್ತೀನಿ ಅಂತ ಅನ್ಕೊಂಡೇ ಇಲ್ಲ. ನಾನು ಏನು ಗೊತ್ತಾ, ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನಾನು ನಿಜ ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಮಕ್ಕಳು ಬಂದ್ಬೇಕಾದ್ರೆ ಅಳ್ಬಾರ್ದು ಅನ್ಕೊಂಡಿದ್ದೆ, ಇವರೆಲ್ಲ ಅಳಿಸ್ಬಿಟ್ರೆ ನಾನು ಅನ್ಕೊಂಡೇ ಇರಲಿಲ್ಲ. ಸೂಪರ್ ಬಿಂದು. ನೆಕ್ಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆಲ್ಲ ನಾನು ಟೀ ಮಾಡೋಲ್ ಥರ ಕಾಣಿಸ್ತೀನಾ? ನಾನು ಅಮೃತ ಕರೆಕ್ಟಾಗಿ ಪಕ್ಕ ಸೂಟ್ ಆಗಿದೆ ಮಗನಿಗೆ. ನೆಕ್ಸ್ಟ್. ಆಕ್ಚುಲಿ ಇದು ಅವ್ರದ್ದು ವೋಟಿಂಗ್ ಹಿಂಗೆ ಕೇಳೋದು ಅವರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ನನ್ನ ನಟನೆ ನಿಮ್ಗೆ ಇಷ್ಟ ಆಗಿದ್ರೆ PRIY ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಹೌದಾ ಪ್ರಿಯಾಂಕಾ? ನೆಕ್ಸ್ಟ್. ನನ್ನ ಅವರ ಫೇವ್ರೆಟ್ ಆಕ್ಟರ್.
ಧನ್ಯಶ್ರೀ. ಸೊ ಇದು ನನ್ನ ಫೇವ್ರೆಟ್ ಆಕ್ಟರ್, ಸೊ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಸೊ ಇನ್ನೊಬ್ರು ಆಕ್ಚುಲಿ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಂಡ್ ವೆರಿ ಸ್ವೀಟ್. ಸೊ ಅವ್ರದ್ದು ಏನಂದ್ರೆ ಇಟ್ ವಾಸ್ ಟೂ ಗುಡ್ ಅಮೇಝಿಂಗ್ ಪರ್ಫಾರ್ಮೆನ್ಸ್, ಟೂ ಗುಡ್. ವಾವ್, ನಿಶ್ವಿಕಾ ಮಾಡಿ ನೀವು ಹಂಗೆ ಇವಾಗ. It was too good. I really loved it. I enjoyed it. You did it. Actually, ಏನು ಗೊತ್ತಾ, ನಾನು ತುಂಬಾ ಇಷ್ಟ ಯಾರಾದ್ರೂ ಇಮಿಟೇಟ್ ಮಾಡಿದ್ರೆ. That's nice. Thank you. ಯಾರಾದ್ರೂ ನಮ್ಮನ್ನ ಇಮಿಟೇಟ್ ಮಾಡಿದ್ರೆ ನಾವು ಫೇಮಸ್ ಆಗ್ತಿದೀವಿ ಅಂತ ಅರ್ಥ ಅಷ್ಟೇ. Wow, yes. ಆ ಲೆವೆಲ್ಗೆ. Too good. ಥ್ಯಾಂಕ್ ಯು. ಧೈರ್ಯ ಮೀಟರ್ ಇದ್ರೆ ಪ್ರೇಮ ಮೇಡಮ್ ಇಮಿಟೇಷನ್ ಮಾಡಿ ನೋಡೋಣ. ಅನುರಾಧ ಭಟ್, ಶ್ವೇತಾ ಭಟ್ ನನಗಿಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಮಾಡ್ತೀರಾ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಸೂಪರ್ ಆರದಲ್ಲ, ವೆರಿ ಗುಡ್. ರೆಡ್ ಜಾಕೆಟ್ ಹುಲಿ 4 stars. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 4 stars. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಶ್ವಿಕಾ 3.5. 3.5. Thank you, ma'am. 3.5. Thank you, Aradhana. And sir, thank you so much, Jeevan. Thank you for the support. ಈಗ ಲವ್ ಅಂಡ್ ರೊಮ್ಯಾನ್ಸ್ ಸುತ್ತಲ್ಲಿ ಒಂದು ದೇಸಿ ಪ್ರೀತಿಯ ಚೆಲುವೆಯನ್ನ ವೇದಿಕೆ ಮೇಲೆ ತರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತರೀಕೆರೆಯ ಧನ್ಯಶ್ರೀ ವಿತ್ ಆದಿ ಫ್ರಮ್ ಪಾರು. ಬತ್ತ ತೊಡುಗೈಗೆ ಮಣಿ ಮುಳ್ಳೆಟ್ಟಿದ ಮದಿಗೋದಣ್ಣ ಬರ್ಲಿಲ್ಲ ಬಸರೂರ ಹೂವ ಕಂಟಣ್ಣ ತೆಗೆದೀರ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ರಾಂಪ ಅದು ಅವಳಿಗೆ ಚಂದಮಾಮ ತೋರಿಸ್ತಾ ಇತ್ತು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಪಿಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ. ನಿನ್ನಯ ನೆರಳ ಮೇಲೆ ನೂರು ಚಡಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ.
ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ನೀವು, ವೆರಿ ನೈಸ್. ಅಂಡ್ ಏನ್ ಎಕ್ಸ್ಪ್ರೆಷನ್ಸ್, ಬಟ್ಟೆ ಹಿಂಡಿದ್ಯೇನು, ಮೀನ್ ತಂದಿದ್ಯೇನು, ವಾವ್ ವೆರಿ ನೈಸ್ ಆದಿ. ಇದ್ರ ಬಗ್ಗೆ ನಾವು ಹೇಳಲೇಬೇಕು. ಈ ಸಾಂಗ್ಗೆ ಮೊದಲು ಒಂದು ದೊಡ್ಡ ಚಪ್ಪಾಳೆ. ರಿಷಬ್ ಶೆಟ್ರಿಗೆ, ನಮ್ಮ ಅಜನೀಶ್ ಲೋಕನಾಥ್ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಧನುಶ್ರೀ? ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಸರ್ ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲಂತೂ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಅವ್ರ ಸೀರಿಯಲ್ ನಾನು ತುಂಬಾ ವರ್ಷದಿಂದ ನೋಡ್ಕೊಂಡು ಬಂದಿದ್ದೆ. ಸೊ ಅವ್ರ ಜೊತೆ ಮಾಡ್ತಿರೋದು ಅಂದಾಗ ರಿಯಲಿ ತುಂಬಾ 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 ಖುಷಿ ಆಯ್ತು. ನಂಗೆ ಹೇಳಿದ್ರೆ ರಿಯಲಿ, ಅವ್ರಿಗೆ ರಿಯಲಿ ಅಂತ. ಆಮೇಲೆ ಇವ್ರನ್ನಂತೂ ಪಾಪ ಬರೀ ಸೂಟಲ್ಲೇ ನೋಡಿದ್ ನಾವು. ಇದೇ ಫಸ್ಟ್ ಟೈಮ್ ಇವ್ರನ್ನ ನಾವು ಈ ಲುಂಗಿಲ್ ನೋಡ್ತಾ ಇರೋದು. ನಮಗಿಂತ ಜಾಸ್ತಿ ಖುಷಿ ನಿಮ್ಗಾಗಿರುತ್ತಲ್ಲ. ಎಕ್ಸಾಕ್ಟ್ಲಿ, ನಾನು ಫಸ್ಟ್ ಹೇಳಿದ್ನಲ್ಲ, ಸೂಟ್ ಹಾಕಿ ಬೇಜಾರಾಗೋಗಿತ್ತು. ಈ ಸತಿ ಸಿಂಗಾರ ಸಿರಿಯೇ ಸಾಂಗ್ ನೀವು ಮಾಡ್ತಾ ಇದ್ದೀರಾ, ಅದೇ ಗೆಟಪ್ ಇರುತ್ತೆ ನಿಮ್ಗೆ ಪಂಚ ಅಂತ ತಕ್ಷಣ ಅಬ್ಬಾ ಈ ಶೆಕೆಗೆ AC ಸಖತ್ತಾಗಿರುತ್ತೆ ಅಂತ. ಕರೆಕ್ಟ್. ತರುಣ್ ಅವರೇ, ನಮ್ಮ ನಟಿ ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಸಿಂಗಾರ ಡಾನ್ಸ್ ಹೇಗೆ ಅನ್ಸ್ತಾ ನಿಮ್ಗೆ? ಧನ್ಯಶ್ರೀ ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೂಶುವಲ್ ಆಗಿ ಈ ತರ ಸಾಂಗ್ ಗಳಲ್ಲಿ ಮೂಮೆಂಟ್ಸ್ ಗಿಂತ ಜಾಸ್ತಿ ಕೆಮಿಸ್ಟ್ರಿ ಮೇಲೆ ಹೋಗುತ್ತೆ. ಐ ಆಮ್ ಶೋರ್ ನೀವು ಪರಿಚಯನೇ ಇವಾಗ ಆಗಿರೋದು ವೆರಿ ರೀಸೆಂಟ್ಲಿ ಅಂತ ಆದ್ರೂ ಕೂಡ ಸ್ಟೇಜ್ ಮೇಲೆ ಅದು ಗೊತ್ತಾಗ್ಲಿಲ್ಲ ಎಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಯ್ತು ಅಂತಂದ್ರೆ. ಅಂಡ್ ಅಷ್ಟು ಇಂಟೆನ್ಸ್ ಮೂಮೆಂಟ್ಸ್ ಇತ್ತು. ಈಗ ಒಂದು ಕಿಸ್ ನ ಚೀಟ್ ಮಾಡೋದಾಗಿರ್ಬೋದು, ತುಂಬಾ ಫೇಸ್ ಟು ಫೇಸ್ ಹೋಗೋದು, ಇದೆಲ್ಲ ಯೂಶುವಲ್ ಆಗಿ ಆಕ್ಟರ್ಸ್ ಗಳಾದ್ರೂ ಕೂಡ ಒಂದು ಕಂಫರ್ಟ್ ಲೆವೆಲ್ ಬೇಕಾಗುತ್ತೆ ಅದೆಲ್ಲದಕ್ಕೂ. ಸೊ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ವೆರಿ ವೆರಿ ನೈಸ್. ದಟ್ ಇಸ್ ನಾನು ಓವರ್ ಆಲ್ ಸಾಂಗ್ ನೋಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ಚೆನ್ನಾಗಿ ಮಾಡಿದೆ. ನಿನ್ನೆ ಅಲ್ಲಿ ನೋಡ್ಬೇಕು ಅಂತ ಅನ್ಸೋ ರೇಂಜಿಗೆ ಅಟ್ರಾಕ್ಟಿವ್ ಆಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಶರತ್ ಆಲ್ಸೋ ಕಾಂಪ್ಲಿಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಅಫ್ಕೋರ್ಸ್ ಈ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಅಂಡ್ ಯು ಬೋತ್ ಕಾಂಪ್ಲಿಮೆಂಟೆಡ್ ಈಚ್ ಅದರ್. ನನಗಂತೂ ತುಂಬಾ ಇಷ್ಟ ಆಯ್ತು ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ. ಗುಡ್ ಲಕ್ ಗಣೇಶ್. ನಿಶ್ವಿಕಾ, ನಿಮ್ಗೆ ಹೇಗೆ ಅನ್ಸಿ ಪರ್ಫಾರ್ಮೆನ್ಸ್? ನನಗೂ ತುಂಬಾನೇ ಇಷ್ಟ ಆಯ್ತು. ವಿ ಸ್ಟಾರ್ಟೆಡ್ ಆಫ್ ರಿಯಲಿ ಆನ್ ಅ ಬ್ಯಾಂಗ್. ಸೊ ಇಬ್ರು ತುಂಬಾ ಚೆನ್ನಾಗಿ ಫೀಲ್ ಮಾಡಿದ್ರಿ. ಅಂಡ್ ನಂಗೆ ಆ ಎಂಡ್ ಬಿಟ್ಟಲ್ಲಿ ಆ ಕೊನೆವರೆಗೂ ನೀವಿಬ್ರು ಅಲ್ಲಿ ನಿಂತಿ ಅದ ಫುಲ್ ಇಂಟೆನ್ಸ್ ಆಗಿ ನೋಡ್ತಾ ಇದ್ರಲ್ಲ, ಐ ಟು ಐ. ಇಟ್ ವಾಸ್ ರಿಯಲಿ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್. ವೆಲ್ಕಮ್ ಟು ಮಹಾನಟಿ ಶರತ್ ಅವರೇ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಗುಡ್ ಲಕ್ ಟು ಯು ಧನುಶ್ರೀ. ಥ್ಯಾಂಕ್ ಯು. ಎಲ್ಲಾ ಜಡ್ಜಸ್ಗೆ ತುಂಬಾ ಇಷ್ಟ ಆದಂತ ಒಂದು ವಿಷಯ ಅಂದ್ರೆ ಈ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಮಿಬ್ರು ಮಧ್ಯದಲ್ಲಿದ್ದಂತ ಆ ಕೆಮಿಸ್ಟ್ರಿ. ಈ ಕೆಮಿಸ್ಟ್ರಿನ ಯೂಸ್ ಮಾಡಿ ಧನ್ಯಶ್ರೀ ಒಂದು ಪ್ರಪೋಸ್ ಮಾಡ್ಬಿಡು ನೋಡೋಣ. ಈಗ ಕಾಂತಾರದಲ್ಲಿ ಬರುವಂತ ಲೀಲಾ ನೀನು, ಅವರು ಶಿವ. ರೆಡಿ ಧನ್ಯ, ಆಕ್ಷನ್. ಇದನ್ನೇ ಹಾಕ್ಬೇಕು ಪುನಃ. ಶಿವ, ಎಂತ ಬಳೆ ಕೈಗೆ ತೊಡಸ್ತೀಯಾ? ಬಳೆ ಮಾತ್ರ ಸಾಕ? ಸಾಕು. ಬಳೆ ತೋರ್ಸಿದ್ರೆ ನನಗೇನಿಲ್ಲ. ನಿನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಬರ್ತಾರೆ ನಿಮ್ಮ ಅಪ್ಪ ಅಮ್ಮ ಈಗ ಸ್ಟೇಜಲ್ಲೇ. ಈಗ ಧನ್ಯಶ್ರೀ, ಪ್ರಪೋಸ್ ಮಾಡೋದೆಲ್ಲ ಒಂದು ಕಲೆ. ಹೌದು, ನಂಗೆ ಬರಲ್ಲ, ಅಭ್ಯಾಸ ಇಲ್ಲ. ನೀನ್ ಪ್ರಪೋಸ್ ಮಾಡ್ತೀಯಾ? ಪ್ರಪೋಸ್ ಮಾಡೋದು ಹೇಗೆ ಅಂತ ತೋರ್ಸ್ಕೊಡಕ್ ಒಬ್ರು ಬರ್ತಾ ಇದ್ದಾರೆ. ಯಾರು? ಸರ್, ಪ್ರಪೋಸ್ ಕಿಂಗ್ ಬನ್ನಿ ಸರ್. ಓ, ನೀವು ನಿಮ್ಮ ಹೆಂಡತಿನೋ ಜೊತೆ? ಮೇಡಮ್, ಯಾಕೆ ಮೇಡಮ್, ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲ ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಅಲ್ಲ, ಪ್ರಪೋಸ್ ಯಾರಿಗೆ ಮಾಡಿಸ್ತಾರೆ ಅಂತ ಅವರು. ಅದೇ ರೆಡಿ. ಅನುಶ್ರೀ ಸರ್, ಲೀಲಾ. ರೆಡಿ ಆಕ್ಷನ್. ಲೀಲಾ, ಎಂತ? ನಾನು ಪ್ರೀತಿಸ್ತಾ ಇಲ್ಲ. ಅದನ್ನು ನಮ್ಮ ಅಪ್ಪನಿಗೆ ಹೋಗಿ ಹೇಳಿ ನೀನು. ನಿಮ್ಮ ಅಪ್ಪನ ಹತ್ರ ಹೇಳ್ದೆ, ಅವ್ರು ಏನು ಮಾತಾಡಲಿಲ್ಲ. ಲೀಲಾ, ನಿನ್ನ ಹತ್ರ ಕಳಿಸಿದ್ರು. ನನ್ನ ಮಗಳಿಗೆ ಕೇಳು, ಅವಳು ಒಪ್ಕೊಂಡ್ರೆ ಮಾಡು ಅಂತ ಹೇಳ್ತಾ ಇದ್ದಾಳಿಲ್ಲ. ಐ ಲವ್ ಯು ಲೀಲಾ. ಪ್ಲೀಸ್ ಲೀಲಾ, ಪ್ಲೀಸ್, ನಾನು ಚೆನ್ನಾಗಿ ನೋಡ್ಕೊಂತೀನಿ ಲೀಲಾ. ಆದ್ರೆ ನನ್ನನ್ನು ನಿನ್ನ ಬೈಕಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತಾ? ಬೈಕಲ್ಲೆಲ್ಲ ಕಾರಲ್ಲೂ ಕೂರ್ಸ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಒಂದು ವಿಷಯ ಹೇಳಲೇಬೇಕು. ಹೇಳು ಲೀಲಾ. ಶಿವ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ಹಚ್ಚಿಕೋ. ಕೂದಲು ತುಂಬಾ ಉದುರ್ತಾ ಉಂಟು. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆಯ್ತು ಲೀಲಾ, ಐ ಲವ್ ಯು. ಎಷ್ಟೊತ್ತು ಅಂತ ಈ ವಯಸ್ಸಲ್ಲಿ ಮಂಡಿಲೇ ಕೂತಿದ್ದೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆದ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗಲ ಸರಸ ಛಾಯೆ ಮಂದಹಾಸ ಆಹನಲು ಮೇಯ
ಸ್ಟೆಪ್ಗೆ ಬ್ರೇಕ್ ಡ್ಯಾನ್ಸ್ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ಪ್ರಪೋಸಲ್ ಕಿಂಗ್ ಸುಜಿತ್ ಸರ್. ಈಗ ನಿಮ್ಮ ಹೆಂಡತಿ ಹತ್ರ ಕೇಳಿ ಹೇಗಿತ್ತು ಅಂತ. ಹೇಗಿತ್ತು ಆಯ್ತಾ ಪ್ರಪೋಸ್ ಹೇಗಿತ್ತು ಚೆನ್ನಾಗಿತ್ತ ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ, ತುಂಬಾ ಚೆನ್ನಾಗಿತ್ತು, ಬಾಬಿ ಮುಳುಗಿಸ್ತೀನಿ ಅಂತ ಹೇಳಿತ್ತು. ನಿನ್ ಬೇಜಾರ ಬೇಡ, ನಿನಗೊಂದು ಪ್ರಪೋಸ್ ಮಾಡ್ತೀನಿ. ಯಾವ ಹೂ ಯಾರ ಮುಡಿಗೋ ಅನ್ನೋ ತರ ಗುಲಾಬಿ ನನಗೆ, ಮಲ್ಲಿಗೆ ಹೂ ಹೆಂಡತಿಗೆ ವಿತ್ ಹೇರ್ ಪಿನ್ ತಗೊಂಡ್ಬಂದವ್ರೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಚಿನ್ನದ ಮಲ್ಲಿಗೆ ಹೂ. ಮಲ್ಲಿಗೆ ಮುಡಿಸಿ ಮೆಲ್ಲಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಮೇಡಮ್ ಸುಮ್ಮನೆ ನಾವೇನೇ ಮಾಡೋದು ತಮಾಷೆಗೆ ಅಷ್ಟೇ, ಓಕೆನಾ? ಅವ್ರಿಗೆ ನಿಮ್ಮ ತಲೆಗೆ ಮಲ್ಲಿಗೆ ಹೂವು ಮುಡ್ಸೋದು ಇಂಪಾರ್ಟೆಂಟ್ ಇಲ್ಲ, ಹಿಂಗೆ ಮುಟ್ಟಿ ನಿಮ್ಮನ್ನ ಚಿನ್ನ ಅಂತ ಹೇಳೋದು ಇಂಪಾರ್ಟೆಂಟು. ಹೂವು ಮುಡ್ಸೋವರೆಗೂ ವೆಯ್ಟ್ ಮಾಡ್ತಿಲ್ಲ. ಕೈ ಇಟ್ಕೊಳ್ಳಿ ಸರ್, ಕೈ ಜೊತೆಯಾಗಿ ಚಿನ್ನದ ಮಲ್ಲಿಗೆ ಹೂವೇ. ಅವ್ರಿಗೂ ಪರ್ಫಾರ್ಮೆನ್ಸ್ ನಡೀತಿತ್ತಲ್ಲ ಟೆಲಿಕಾಸ್ಟ್ ಅಲ್ಲಿ, ನಿನ್ ರಿಯಾಕ್ಷನ್ ಮಾತ್ರ ನೋಡಿ. ಯು ಆರ್ ಶಾಕ್ಡ್, ಸರ್ಪ್ರೈಸ್ಡ್, ಏನು ಕನ್ಫ್ಯೂಸ್ಡ್, ಅಮೇಸಿಂಗ್. ಯು ಆರ್ ಲುಕಿಂಗ್. ಲಾಸ್ಟ್ ಲೈನ್ ಹೇಳಿದ್ರಲ್ಲ ನನ್ನ ಬಗ್ಗೆ, ಹೇಳಿ ಒಂದು ಲಾಸ್ಟ್ ಲೈನ್ ಏನೋ ಹೇಳಿದ್ರಲ್ಲ, ಆ ಎಕ್ಸ್ಪ್ರೆಷನ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ತುಂಬಾ ದಿನ ಆಗಿತ್ತು ಸಾಂಗ್ ಹಾಕಿಸ್ಕೊಂಡು. ಈಗ ರಿವ್ಯೂ ಸಿಕ್ತು, ಸ್ಟಾರ್ ರೇಟಿಂಗ್ಸ್ ತಗೊಳ್ಳೋಣ. ಇದು ನಮ್ಮ ಧನುಷ್ ಅವರ ಪರ್ಫಾರ್ಮೆನ್ಸ್ ಮಾತ್ರ. ತರುಣ್ ಅವರೇ 4.5. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. 4 points. ನಿಶ್ವಿಕಾ 4 stars. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. 4.5. ವೆರಿ ಗುಡ್ ಧನುಷ್, ವೆರಿ ಗುಡ್, ಗುಡ್ ಲಕ್. ಅಂಡ್ ಶರತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಜಗವೇ ನೀನು ಗೆಳತಿಯೇ ಅನ್ನೋ ಹಾಗೆ ಜಗತ್ತನ್ನೇ ಮರೆಸುವಂತ ಹಾಡಿನ ಜೊತೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ ವಿತ್ ಡಾನ್ಸ್ ಕರ್ನಾಟಕ ಡಾನ್ಸ್ ಪ್ರತಿಭೆ ದರ್ಶನ್. ನನಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ನಾನು ಏನೆಲ್ಲ ಕೇಳ್ಕೊಂಡಿದ್ದೀನಿ, ಎಲ್ಲ ನೀನು ನಂಗೆ ಕೊಟ್ಟಿದ್ದೀಯಾ ದೇವರೇ. ಆದರೆ ಇವಾಗ ನಾನು ಕೇಳ್ತಾ ಇರೋ ಗಿಫ್ಟು ತುಂಬ ದೊಡ್ಡದು. ನನ್ನ ಕನಸಿನ ಹುಡುಗ, ನನ್ನ ತುಂಬ ಪ್ರೀತಿಸೋ ಹುಡುಗ ನನಗೆ ಗಿಫ್ಟಾಗಿ ಬರಬೇಕು ದೇವರೇ.
ಚಪ್ಪಾಳೆ ಬಿಂದುಗೆ ಪ್ಲೀಸ್. ಬಿಂದು ಏನು ಕೊಡವ ಅಂತ ಡಾನ್ಸ್ ಮಾಡ್ತಿದ್ದಂತ ಹಳ್ಳಿಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಂತ ಒಂದು ಟೀಚರು ಇವತ್ತು ಈ ಮಾಡರ್ನ್ ಕಂಟೆಂಪ್ರರಿನ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಬಿಂದು ಹ್ಯಾಟ್ಸ್ ಆಫ್ ವಾಟ್ ಅ ಟ್ರಾನ್ಸ್ಫಾರ್ಮೇಶನ್. ನಂಗೆ ಸಖತ್ ಇಷ್ಟ ಆಯ್ತು ಬಿಂದು, ಫ್ಯಾನ್ ಆದ ನಾನು ಇವತ್ತು ನಿಜ. ದರ್ಶನ್ ನಮ್ಮ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರತಿಭೆ. ಈಸ್ ಎನ್ ಅಮೇಸಿಂಗ್ ಡಾನ್ಸರ್. ಅದ್ ನೀವೆಲ್ಲರೂ ನೋಡಿದ್ರ ಡಾನ್ಸ್ಗೆ ಒಂದು ವೈಭವ ಇರುತ್ತೆ. ಪ್ರತಿ ಬಾರಿ ಈತ ಬಂದಾಗ ಆ ವೈಭವನ ತೋರಿಸ್ತಾನೆ ಬಿಂದು. ಬಟ್ ನನಗೆ ಒಂದು ಶಾಕು ಅಥವಾ ಪ್ರಶ್ನೆ, ಹೇಗೆ ಕಲ್ತ್ಕೊಂಡ್ರಿ, ಹೇಗೆ ಈ ಸ್ಟೈಲ್ ನೀವು ಅಡ್ಯಾಪ್ಟ್ ಆದ್ರಿ? ಮ್ಯಾಮ್ ನನಗೆ ತಲೆಯಲ್ಲಿ ಫಸ್ಟ್ ಇದ್ದಿದ್ದೇನೆಂದ್ರೆ ನಾನು ಇದಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ದೆ. ನಿಜ ಹಂಗೆ ಅನ್ಕೊಂಡಿದ್ದು. ಬಟ್ ನನಗೊಂದು ಮಾಡ್ಬೇಕಂತ ತುಂಬಾ ಆಸೆ, ನನಗೆ ಇಂಥದ್ದೆಲ್ಲ ಮಾಡ್ಬೇಕಿತ್ತು ಅಂತ ಆಸೆ ಆಯ್ತಾ. ಸರ್ ಬಂದ್ಬಿಟ್ಟು ಹೇಳ್ಕೊಟ್ರ, ಕಡಿಮೆ ಟೈಮಲ್ಲಿ ಕಡಿಮೆ ಪ್ರಾಕ್ಟೀಸ್ ಮಾಡಿದೀನಿ, ಅದೊಂದು ಖುಷಿ ಇದೆ ನನಗೆ. ವೆರಿ ನೈಸ್ ಬಿಂದು. ಯಾರು ಇದರ ಕೊರಿಯೋಗ್ರಾಫ್ ಮಾಡಿದ್ಯಾರು? ಅರುಣ್ ಸರ್. ಅರುಣ್ ಮಾಸ್ಟರ್. ಎಲ್ಲಿ ನಮ್ಮ ಅರುಣ್ ಮಾಸ್ಟರ್? ಮಾಸ್ಟರ್ ಬನ್ನಿ ಮಾಸ್ಟರ್ ನೀವು. ಪ್ರೇಮ ಮ್ಯಾಮ್, ನಿಮ್ಮಿಂದನೇ ಶುರು ಮಾಡ್ತೀನಿ ನನ್ನ ಮಾತು. ಬಿಂದು ಮ್ಯಾಮ್ ನೀನ್ ಫಸ್ಟ್ ಅಲ್ಲಿ ನಿಂತಾಗ ನನ್ಗೆ ಗೊತ್ತೇ ಆಗ್ಲಿಲ್ಲ ಇದು ಬಿಂದುನ ಯಾರು ಅಂತ 2 ಸತಿ ನೋಡಿದೆ. ಇವ್ರ ಅಮೇಸಿಂಗ್ ಯಾರ್, ಗುಡ್ ಡ್ಯಾನ್ಸರ್. ಥ್ಯಾಂಕ್ ಯು ಮ್ಯಾಮ್. ನಿಮ್ ಹಳ್ಳಿಲೆಲ್ಲ ನೋಡಿದ್ರೆ ಇದು ಬಿಂದುನಾ ಅಂತ ಕೇಳ್ತಾರೆ ಟೀಚರ್ಸ್. ಸೀರಿಯಸ್ಲಿ ಫಸ್ಟ್ ನಿಮ್ ಸ್ಟೂಡೆಂಟ್ಸ್ ಗಳು ಶಾಕ್ ಆಗ್ತಾರೆ ನಿನ್ನ. ಈಗಲೇ ಇದೇ ತರ ಪ್ರಾಕ್ಟೀಸ್ ಮಾಡಿ ನೀನು. ಓಕೆ, ಈವನ್ ಇನ್ ಆಕ್ಟಿಂಗ್ ಆಗ್ಲಿ, ಸಾಂಗ್ ಅಲ್ಲಿ ನೀನ್ ಯಾವ್ದ್ರಲ್ಲಿ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡ, ಎಲ್ಲಾದ್ರಲ್ಲೂ ನೀನ್ ಎತ್ತಿದ ಕೈ ಆಗ್ಬೇಕು, ಕಾನ್ಫಿಡೆನ್ಸ್ ಅಲ್ಲಿ. ಓಕೆ, ಗುಡ್. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ. ಫಸ್ಟ್ಲಿ ಮಾಸ್ಟರ್, ದಿಸ್ ಇಸ್ ಫಾರ್ ಯು. ಬಿಕಾಸ್ ಬಿಂದು ಅವ್ರು ಡಾನ್ಸ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಅವರ ಲಿಮಿಟ್ ಇದೆ ಅಂತ ನಾವು ಅನ್ಕೊಂಡಿದ್ವಿ. ಒಂದು ನಾನ್ ಡಾನ್ಸರ್ನ ತಗೊಂಡು ಈ ರೇಂಜಿಗೆ ಅವ್ರ ಕೈಯಲ್ಲಿ ಡಾನ್ಸ್ ಮಾಡಿಸೋದು ನನ್ನ ಕನ್ಸು ಅನ್ಕೊಂಡಿಲ್ಲ. ಹಿಂಗೆಲ್ಲ ಅವಳನ್ನ ಎತ್ತಿ ತಿರ್ಗಾಡ್ತಾಳೆ. ಅಂಡ್ ಅವಳ ಫಾರ್ಮ್ ಕರೆಕ್ಟ್ ಆಗಿತ್ತು. ಅವಳು ಎಲ್ಲೂ ಅವಳು ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಟು ಮಾಡಿದ್ಲಂದ್ರೆ 1 ಸೆಕೆಂಡ್ ಕೂಡ ಅವಳು ಕಣ್ಣು ಮುಚ್ಚಿಲ್ಲ, ಅವಳು ಏನ್ ನೋಡಿಲ್ಲ. ಮೇಲಿದ್ರು ಅಷ್ಟು ಹೈಟ್ ಅಲ್ಲಿ ಅವಳು ತಿರುಗ್ತಾ ಇದ್ರು. ಶಿ ವಾಸ್ ಇನ್ ದ ಫೀಲ್ ಬಿಕಾಸ್ ಶಿ ಹ್ಯಾಡ್ ದಟ್ ಮಚ್ ಟ್ರಸ್ಟ್. ದರ್ಶನ್ ಮೇಲೆ ಇದ್ದಿದ್ದ ಆ ನಂಬಿಕೆ. ಅಮೇಸಿಂಗ್ ಕೆಮಿಸ್ಟ್ರಿ, ಅಮೇಸಿಂಗ್ ಸೆಟ್, ಅಮೇಸಿಂಗ್ ಕೊರಿಯೋಗ್ರಫಿ, ಅಮೇಸಿಂಗ್ ಎಕ್ಸ್ಪ್ರೆಷನ್, ಅಮೇಸಿಂಗ್ ಅಮೇಸಿಂಗ್ ಅಮೇಸಿಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತರುಣ್ ಅವರೇ. ನನಗೆ ಫಾರ್ ದಿ ಫಸ್ಟ್ ಟೈಮ್ ನಾನು ಮಹಾನಟಿನಲ್ಲಿ ಇಲ್ಲ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕೂತಿದ್ದೀನಿ ಅಂತ ಅನಿಸ್ತು ನನಗೆ. ಬಿಂದು, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸರ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಬಿಂದು ಒಂದು ಅದ್ಭುತವಾದ ಮಾತು ಹೇಳಿದ್ಲು, ಇದು ನನ್ನ ಒಳಗೆ ಇದೆ ಅಂತ ನನಗೇ ಗೊತ್ತಿರ್ಲಿಲ್ಲ ಅಂತ ಅಲ್ವಾ? ಹೌದು ಸರ್, ಗೊತ್ತಿರಲಿಲ್ಲ. ಸಿ, ದಿಸ್ ಇಸ್ ಇಂಪಾರ್ಟೆಂಟ್. ಈಗ ನಿಮ್ ಬರ್ತ್ಡೇಗೆ ಯಾರೊಬ್ರು ಗಿಫ್ಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ಗಿಫ್ಟ್ ತೆಗೆದು ನೋಡ್ತೀರಾ ಅಲ್ವಾ? ಹೌದು, ನೋಡ್ತೀವಿ. ನಿಮ್ ಮದುವೆಗೆ ಯಾರೊಬ್ರು ಗಿಫ್ಟ್ ಕೊಡ್ತಾರೆ, ತೆಗೆದು ನೋಡ್ತಿರಲ್ಲಮ್ಮ. ಎಸ್. ಕಿರಿಯರ್ ಹೇಳ್ತಾರೆ, ನಾವು ಹುಟ್ಟಿದಾಗ ಪ್ರತಿ ಒಬ್ರಲ್ಲೂ ಒಂದು ಗಿಫ್ಟ್ ಇರುತ್ತೆ ಅಂತೀರಿ. ಕೆಲವರು ಅದನ್ನ ಬಿಚ್ಚಿ ನೋಡದೇ ಇಲ್ಲ, ಮಣ್ಣಿಗೆ ಮಣ್ಣಾಗ್ಬಿಡ್ತಾರಂತೆ. ಆ ಗಿಫ್ಟ್ ನ, ನಿಮ್ ಒಳಗಿರೋ ಗಿಫ್ಟ್ ನ ದಯವಿಟ್ಟು ತೆಗೆದು ನೋಡಿ, ಅದನ್ನ ಜಗಕ್ಕೆ ತೋರಿಸಿ. ಆ ಗಿಫ್ಟ್ ನ ಮಣ್ಣು ಮಾಡಬೇಡಿ ಅಂತ. ಇವತ್ತು ನಿಮ್ ವೇದಿಕೆ ಸಿಕ್ಕಿದೆ ನೋಡಿ, ಆ ಹುಡುಗಿ ಒಳಗ ಗಿಫ್ಟ್ ಇದೆ ಅಂತ ಅವಳಿಗೆ ಗೊತ್ತಿರ್ಲಿಲ್ವಂತೆ. ಯಾರು ಒಳಗೆ ಏನೇನ್ ಗಿಫ್ಟ್ ಇದೆಯೋ ದಯವಿಟ್ಟು ನಿಮ್ ಒಳಗಿರೋ ಉಡುಗೊರೆಯನ್ನ ಹೊರಗೆ ತನ್ನಿ, ಜಗತ್ತಿಗೆ ತೋರಿಸಿ. ಇವತ್ತು ಆ ಹುಡುಗಿ ತೋರಿಸಿದಾಳೆ. ಮೋರ್ ಪಾರ್ಟ್ ಯು ಗರ್ಲ್. ಲವ್ಲಿ ಲವ್ಲಿ. ಥ್ಯಾಂಕ್ ಯು ಸರ್. ಸೂಪರ್ ಬಿಂದು. ಸರಿ ಬಿಂದು, ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು, ರೊಮ್ಯಾನ್ಸ್ ಅಂದ್ರೆ ಏನು? ಲವ್ನ ನಾವು ದೂರ ಇದ್ಕೊಂಡು ಮಾಡ್ಬೋದು, ಬಟ್ ರೊಮ್ಯಾನ್ಸ್ನ ಹತ್ರ ಇದ್ಕೊಂಡೇ ಮಾಡಬೇಕು. ಅದನ್ನೇ ತುಂಬಾ ಸಿಂಪಲ್ ಆಗಿ ಸಿನಿಮಾ ಭಾಷೆ ಹೇಳಬೇಕು ಅಂದ್ರೆ, ಲವ್ ಅಂದ್ರೆ ರಮೇಶ್ ಅರವಿಂದ್ ಅವರು, ರೊಮ್ಯಾನ್ಸ್ ಅಂದ್ರೆ ವಿ ರವಿಚಂದ್ರನ್ ಅವರು. ಈಗ 2 ವಾಕ್ಯದಲ್ಲಿ ಉತ್ತರಿಸಿ. ನೀವು ಮದ್ವೆ ಆಗೋಂತ ಮಾವ ಹೆಂಗಿರ್ಬೇಕು? ಒಟ್ಟು ಏನಂದ್ರೆ, ನಮ್ಮ ಹುಡುಗ ಆದ್ರೆ ನನ್ನ ಹುಡುಗನ ನೋಡಿದ್ರೆ ಬೇರೆಯವ್ರಿಗೆ ಕ್ರಶ್ ಆಗ್ಬೇಕು ಅವನ ಮೇಲೆ. ಸೊ ಅವನಿಗೆ ಹೇರ್ಸ್ ಜಾಸ್ತಿ ಇರ್ಬೇಕಾಗ್ಲಿಲ್ಲ, ಹಿಂಗ್ ಅನ್ಕೊಂತಿರ್ಬೇಕು ಅವನು. ಆಮೇಲೆ ಅವನಿಗೆ ಒಂದು ಲವ್ ಫೇಲ್ಯೂರ್ ಆಗಿರ್ಬೇಕು. ಹೌದು, ಒಂದು ಲವ್ ಫೇಲ್ಯೂರ್ ಆಗಿರ್ಬೇಕು. ಏನಾದ್ರು ಒಂದು ಪರ ಅಲ್ವಾ, ಸಾಕ? ಪ್ರೀತಿ ವ್ಯಾಲ್ಯೂ ಗೊತ್ತಿರುತ್ತೆ ಅಂತ, ಅದು ಪ್ರೀತಿ ಬೆಲೆ ಗೊತ್ತಿರುತ್ತೆ ಅಂತ. ಹೌದು, ಅದಕ್ಕೆ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ನನಗೆ ನಾವು ಕಾರಲ್ಲಿ ಕರ್ಕೊಂಡು ಹೋಗೋದು ಬೇಡ, ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಸಾಕು, ಫ್ರೀ ಇದೆ ಇವಾಗ. ಹೆಣ್ಮಕ್ಳು ಫ್ರೀ ಇದ್ದಾರೆ. ಗೋಲ್ಗೊಪ್ಪ ಕೊಡಿಸ್ಬೇಕು ಅವನು.
ಗೋಲ್ಗಪ್ಪ ನಾನು ಕೇಳ್ದಾಗೆಲ್ಲ ಕರ್ಕೊಂಡು ಗೋಲ್ಗಪ್ಪ ಕೊಡಿಸ್ಬೇಕು, ನಾನು ಫ್ರೀಯಾಗಿ ಬಿಡ್ಬೇಕು. ಈಗ ಇಷ್ಟೇ ಜನ ಹ್ಯಾಂಡ್ಸಮ್ ಹುಡುಗರಲ್ಲಿ ಯಾರಾದ್ರೂ ನೀವ್ ಹೇಳೋಂತ ವಿಷಯಕ್ಕೆ ಹತ್ರವಾಗಿರೋದಿದ್ರ? ಮಂಜು ಕೂದ್ಲಿದೆ ನಿಂಗೆ ತೋರ್ಸ್ ಮಗ. ಮಂಜು ಕೂದ್ಲಿದೆ. ನಾನು ಡೈರೆಕ್ಟ್ ಆಗಿ ನೋಡಿಲ್ಲ ಅವ್ರನ್ನ, ಜಾಸ್ತಿ ಮೊಬೈಲಲ್ಲಿ ನೋಡ್ತಿರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ, ಸೀರಿಯಲ್ ಅಲ್ಲಿ ನೋಡಿದೀನಿ. ಹಂಗಾಗಿ ಅವ್ರು ಅಂದ್ರೆ ಸ್ವಲ್ಪ ನನ್ಗೆ ಇಷ್ಟ ಆಗ್ತಾರೆ. ಅಂದ್ರೆ ಅವರು ಪೇರ್ ನಂಗೆ ಇಷ್ಟ, ಸೊ ಹಂಗಾಗಿ ಅವರು ಇಷ್ಟ. ಅಲ್ಲಿ ಕೂತಿದ್ದಾರಲ್ಲ, ಸಿದ್ದು ಸರ್. ಲವ್ ಆಗೋಯ್ತು ನಿನ್ ಮಾಲೆ. ಕಂಗ್ರಾಚುಲೇಷನ್ಸ್ ಬ್ರದರ್. ಬಾಬಾ ಬಾಬಾ ಇಲ್ಲಿ ಬಾಬಾ ಬಾಬಾಗ. ಬಿಂದು ನಿಮ್ ಫ್ಯಾನ್ ಅಂತೆ, ನಾನ್ ಯಾಕೆ ಮಧ್ಯದಲ್ಲಿ? ಥ್ಯಾಂಕ್ ಯು ಸೋ ಮಚ್. ಅಡ್ಮೈರ್ ಮಾಡಿದ್ರೆ ನಂಗೆ ಗೊತ್ತಿರಲಿಲ್ಲ, ಬಟ್ ನೀವು ತುಂಬ ಮುದ್ದಾಗಿ ಮಾಡಿದ್ದೀರಾ ಡ್ಯಾನ್ಸ್ನ. ಆ್ಯಂಡ್ ನಿಮ್ಮ ವಿಡಿಯೋಸ್ ನೋಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಏನೇ ಅಲ್ಲ ಅಂತ ಇಲ್ಲ ಮಗ, ಎಲ್ಲರೂ ಹೋದ್ರು. ಅದಕ್ಕೆ ಅರುಣ್ ಮಾಸ್ಟರ್ ಅಂತೂ ನನ್ಗೇನ್ ಕೆಲಸ ಅನ್ಬಿಟ್ಟು ಹೋದ್ರು. ನೀವು ಮಾತಾಡಿ. ಮಾಸ್ಟರ್ ಎಗರ್ಕೊಂಡೇ ಬಿಟ್ರು. ಹೌದು. ಅವ್ರ ಜೊತೆ ಚಟಪಟ ಅಂತ ಒಂದೇನಾದ್ರು ಮಾಡ್ತೀರಾ ಡ್ಯಾನ್ಸ್? ಅವ್ರ ಜೊತೆ ಮಾಡಿ. ಒಬ್ರಿಗೆ ಏನ್ ಕೇಳ್ತೀರಾ? 3 ಜನ ಒಟ್ಟಿಗೆ ಕೇಳಿ. ಓಕೆ ಓಕೆ. ಎಷ್ಟು ಇಂಪಾರ್ಟೆಂಟ್ ಬಿಂದು ಈ ಬ್ಲಾಕ್ ಬಸ್ಟರ್? ಜಸ್ಟ್ ಸರು ನೀನೇನೋ ಇಂಪ್ರೂವ್ ಆಗ್ತಿದ್ದೀರಾ, ಓಕೆ ನೀನೇನೋ ಮಾಡ್ತಿದ್ಯಾ ಅಂತ ಅಷ್ಟು ಹೇಳಿದ್ರೆ ಸಾಕು ಅಂತ ಕಾಯ್ತಿದ್ದೆ ನಾನು ಅಷ್ಟೇ. ಆಕ್ಟಿಂಗಲ್ಲಿ ಓಕೆ ಏನೋ ನೀನು ಕಾಣಿಸ್ತಿದೆ, ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಹೇಳ್ತಾರೆ ಅಂತ ಕಾಯ್ತಿದ್ದೆ. ಇದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರೆ ನಾನು ಇದಕ್ಕೆ ಹೇಳೋದು ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ. ದಿಸ್ ಇಸ್ ವಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಲ್ಲಾಂದ್ರೆ ದೇವರನ್ನ ನನಗೆ ಸಿಗ್ತಿರ್ಲಿಲ್ಲ. ಇದನ್ನ ನೀವು ಸಂಪಾದಿಸಿರೋದು. ಯು ಡಿಸರ್ವ್ ದಿಸ್. ನಿಮ್ಮ ಪ್ರತಿಯೊಂದು ಮೂಮೆಂಟ್ ಇಷ್ಟಪಟ್ಟು ನಮ್ಮ 3 ಜಡ್ಜಸ್ ಮಾಸ್ಟರ್ ಮೈಂಡ್ ಡಿಸೈಡ್ ಮಾಡಿ ಈ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್ ಬಿಂದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲಾ ಪ್ರೇಮಿಗಳು ಕೇಳಲೇಬೇಕಾದಂತ ಒಂದು ಹಾಡು. ಗುಲಾಬಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ರಾಜಸ್ಥಾನದ ಕನ್ನಡತಿ ಸೋನಿ ಮುಲೇವಾ ವಿತ್ ಸ್ಮೈಲ್ ಗುರು ರಕ್ಷಿತ್. ಒಂದು ಕಠೋರವಾದ ಮುಳ್ಳು, ಒಂದು ಮೃದುವಾದ ಹೂವು, ಈ 2 ವಿರುದ್ಧ ಗುಣಗಳು ಸೇರಿ ಒಂದು ಸೌಂದರ್ಯ ಸೃಷ್ಟಿಯಾಗಿದೆ. ಅದೇ ಈ ಗುಲಾಬಿ.
ಇದು ಎಂದೂ ಬಾಡದ ಗುಲಾಬಿ, ಪ್ರೇಮಿಗಳ ಉಸಿರಲ್ಲಿ ಅರಳಿದಂತಹ ಗುಲಾಬಿ, ಪ್ರೇಮವನ್ನ ಹೃದಯಗಳಿಗೆ ಹಂಚುವಂತಹ ಗುಲಾಬಿ. ಆ ಪ್ರೇಮದ ಗುಲಾಬಿ ಯಾರು? ಒನ್ ಅಂಡ್ ಓನ್ಲಿ ನಮ್ಮ ಪ್ರೇಮ. ಚಪ್ಪಾಳೆ ನಮ್ಮ ಪ್ರೇಮ ಮ್ಯಾಮ್ಗೆ. ಸ್ಟ್ಯಾಂಡಿಂಗ್ ಓವೇಷನ್, ದ ಒರಿಜಿನಲ್ ಗುಲಾಬಿ ಮಹಾನಟಿ ಪ್ರೇಮ ಮ್ಯಾಮ್. ಆ್ಯಕ್ಚುಲಿ ಈ ಸಾಂಗ್ ಬಂದು ತುಂಬ ಮೀನಿಂಗ್ಫುಲ್ ಸಾಂಗು. ರಾಜ್ಕುಮಾರ್ ಅವರು ಆಡಿರೋದು. ಐ ಸ್ಟಿಲ್ ರಿಮೆಂಬರ್ ಕಬ್ಬನ್ ಪಾರ್ಕಲ್ಲಿ ಅಲ್ಲಿ ರೋಸ್ ತೋಟ ಇತ್ತು, ಅಲ್ಲಿ ಶೂಟ್ ಮಾಡಿದ್ದು ನಾವು. ಅದೇ ಹೋಗ್ತಾ ಇರುವಾಗ ಸೀರೆ ಹಂಗೆ ಸಿಕ್ಕಾಕೊಂಡು ನೀನು ಅಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು ಅಂದ್ರು ಉಪೇಂದ್ರ ಅವರು. ಇದು ಹೆಂಗ್ ಮಾಡೋದು ನನಗೆ ಅವಾಗ ನನಗೇನು ಗೊತ್ತಿಲ್ಲ. ಸರಿ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆ ಸುಮ್ಮನೆ ಶಾರ್ಟ್ ಆ್ಯಕ್ಷನ್ ಅಂದ ತಕ್ಷಣ ಹಿಂಗೆ ಹೋಗಿ ಆ ಸ್ಯಾರಿ ಹಂಗೆ ನಿಂತ್ಕೋಬೇಕು. ಅವಾಗಲೇ ನ್ಯಾಕ್ ಮಾಡಿಬಿಟ್ಟಿದ್ದೆ. ಅವಾಗ ಆ ಸಾಂಗ್ ಹೋಗಿ ಆ ಮುಳ್ಳಿಗೆ ಹೋಗಿ ಚುಚ್ಕೊಂಡು ಮತ್ತೆ ಅಲ್ಲಿಗೆ ಎಕ್ಸ್ಪ್ರೆಷನ್ ಕೊಡಬೇಕಾಗಿತ್ತು. ಆ್ಯಂಡ್ ನನ್ನ ಭಾಗ್ಯ ರಾಜ್ಕುಮಾರ್ ಅವರು ಹಾಡಿರೋದು, ನನ್ನ ಪುಣ್ಯ ಅದು. ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ದ ಅವಕಾಶ ಸಿಕ್ಕಿಲ್ಲ, ಬಟ್ ಆ ಸಾಂಗು ನನಗೆ ನನ್ನ ಭಾಗ್ಯ ಅದು ನನಗೆ ಸಿಕ್ಕಿತ್ತು. ಮೇಡಮ್ ಪರ್ಫಾರ್ಮೆನ್ಸ್ಗೆ ಎಷ್ಟು ಕೊಡ್ತೀರಾ? ಮ್ಯಾಮ್ ಪರ್ಫಾರ್ಮೆನ್ಸ್ಗೆ ಅವತ್ತು ಬ್ಲಾಕ್ ಬಸ್ಟರ್, ಇವತ್ತು ಬ್ಲಾಕ್ ಬಸ್ಟರ್, ಯಾವತ್ತು ಬ್ಲಾಕ್ ಬಸ್ಟರ್ ಪ್ರೇಮ ಮೇಡಮ್. ಅರುಣ್ ಅವರೇ, ಈ ವೇದಿಕೆ ಮೇಲೆ ನಡೆದಂತ ಗುಲಾಬಿ ತೋಟದ ಗುಲಾಬಿಯ ಪರ್ಫಾರ್ಮೆನ್ಸ್. ಹಾಯ್ ರಕ್ಷಿತ್. ಹಾಯ್ ಸರ್, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ವೆರಿ ವೆರಿ ನೈಸ್. ಅಂಡ್ ಸೋನಿ, ಎಸ್ ಸರ್, ನನಗೇನೋ ಒಂದು ಚೂರು ಬೆಟರ್ ಆಗಿ ಮಾಡ್ಬೋದಾಗಿತ್ತು ನೀವು ಅಂತ ಅನಿಸ್ತು ನನಗೆ. ಯಾಕಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಸಾಂಗ್ ಆಗುತ್ತೆ ಸಿನಿಮಾಗೆ ಅಂದ್ರೆ, ಒಂದು ಸಾಂಗ್ ಸಿನಿಮಾದಲ್ಲಿ ನಿಮಗೆ ಕೊಟ್ಟಾಗ ಅದನ್ನ ಹೆಂಗ್ ಉಪಯೋಗಿಸ್ಕೋತೀರಾ ನೀವು ಅನ್ನೋದೇನೆ ಈ ರೌಂಡಿನ ಒಂದು ಉದ್ದೇಶ ಆಗಿದೆ. ಸೊ ಅದರಲ್ಲಿ ಕೊಟ್ಟಿರೋ ಆಪರ್ಚುನಿಟಿನಲ್ಲಿ ನಿಮ್ ಬಾಡಿ ಲ್ಯಾಂಗ್ವೇಜ್ ಏನ್ ಬರ್ತಾ ಇದೆ, ಎಕ್ಸ್ಪ್ರೆಷನ್ಸ್ ಏನ್ ಬರ್ತಾ ಇದೆ, ಹೀರೋ ಜೊತೆ ಹೆಂಗ್ ಕನೆಕ್ಟ್ ಆಗ್ತೀವಿ ನಾವು, ಇದೆಲ್ಲ ಕೌಂಟ್ ಆಗ್ಬೇಕು ಅಂತ ಮಾಡ್ತಾ ಇರೋದು. ಡ್ಯಾನ್ಸ್ ಬರಲ್ಲ ಇವರಿಗೆ ತುಂಬಾ ಆತರ ಅಂತಾನು ಅನ್ಸಿಲ್ಲ. ಎಕ್ಸ್ಪ್ರೆಷನ್ ವೈಸು ಆ ಸಾಂಗ್ ಒಂದು ಮೂಡ್ ವೈಸಲ್ಲಿ ಒಂಚೂರು ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು ಸೋನಿ. ಓಕೆ, ಶೋರ್ ಸರ್, ಶೋರ್ ಸರ್. ಥ್ಯಾಂಕ್ ಯು ಸರ್. ಸೊ ಸೋನಿ ಅವರ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರಿವ್ಯೂಸ್ ಏನ್ ಕೊಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ತರುಣ್ ಅವರು? ಥ್ಯಾಂಕ್ ಯು ಸರ್. 5. ಪ್ರೇಮ ಮ್ಯಾಮ್ 3.5. 3.5. ಯಶ್ವಿಕಾ 3.5. ಸೋನಿ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. 3.5. ಸೋನಿ 3.5 ಬಂದಿದೆ. ಬಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಿಮ್ಮ ತಲೆಯಲ್ಲಿ ಏನೋ ಓಡ್ತಾ ಇದೆ. ನೀವು ಇವತ್ತು ಆಕ್ಚುಲಿ ಸೋನಿ ಆಗಿಲ್ಲ, ಯಾಕೋ ತುಂಬಾ ಡಲ್ ಆಗಿದ್ದೀರಾ. ಮನೇನ ಏನಾದರೂ ಮಿಸ್ ಮಾಡ್ತಿದ್ದೀರಾ, ಫ್ಯಾಮಿಲಿನ ಮಿಸ್ ಮಾಡ್ತಿದ್ದೀರಾ? ಐ ಥಾಟ್ ಸೊ. ಡೋಂಟ್ ಟ್ರೈ. ನಂಗೆ ಗೊತ್ತಾಯ್ತು ನೀವು ಆಕ್ಚುಲಿ ಲೋ ಇದ್ದೀರಾ ಅಂತ ಹೇಳಿ. ಯಾಕಂದ್ರೆ
ಪ್ರತಿ ವಾರ ಅವ್ರು ಹೇಳ್ತಾ ಇದ್ರು ನನ್ನ ಫ್ಯಾಮಿಲಿ ರಾಜಸ್ಥಾನಲ್ಲಿದ್ದಾರೆ, ದೂರ ಇದ್ದಾರೆ ಅಂತ. ಒಂದ್ ಸಣ್ಣ ಪುಷ್ ವಿಲ್ ಆಲ್ವೇಸ್ ಹೆಲ್ಪ್. ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಟೀಮ್ ಹತ್ರ ನಿಮ್ಮ ತಾಯಿಗೆ ಒಂದು ಫೋನ್ ಕಾಲ್ ಕನೆಕ್ಟ್ ಮಾಡೋದಕ್ಕೆ. ಸೊ ಐ ಥಿಂಕ್ ನಿಮ್ಮ ಅಮ್ಮ ಈಗ ಫೋನ್ ಕಾಲ್ ಅಲ್ಲಿ ಬರ್ತಾರೆ. ನಿಮ್ಮ ಅಮ್ಮನ ಹತ್ರ ಮಾತಾಡಿ. ನನ್ನ ಪ್ರಕಾರ ತಾಯಿಗಿಂತ ಒಂದು ದೊಡ್ಡ ಶಕ್ತಿ ತುಂಬೋರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇರೋದಿಲ್ಲ. ಐ ಆಮ್ ಶ್ಯೂರ್ ಶಿಲ್ ಫಿಲ್ ಲಾಟ್ ಆಫ್ ಎನರ್ಜಿ ಇನ್ ಯು. ಓಕೆ, ಕಾಲ್ ಕನೆಕ್ಟ್ ಮಾಡಿ. ಹಲೋ 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 ಮಮ್ಮಿ, ಸೋನು. ಹಾ, ಕೈ ಕರೆ ಬೇಟಾ. ಹಲೋ काय कर बेटा हवले शूट में हूँ. क्यों रो बेटा, कह रही हो? बस याद आएगी थारी डैडी री संजूरी. हाँ, और ठीक है बेटा, क्यों रोवे, कह रही है तारे? नहीं रो, तू जल्दी आओ बैंगलोर. ले, जल्दी आएगी मैं. ಒಂದೂವರೆ ತಿಂಗಳಾಯ್ತು ನೀನು ನೋಡಿ. ಒಂದೂವರೆ ತಿಂಗಳಿಂದ ನಾನು ಈಗ ನೋಡ್ತಾ ಇದ್ದೀನಿ. ಹೆಂಗೆ ಫೀಲ್ ಆಗ್ಬೇಕು ನನಗೆ. ಸರ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಬರ್ಲಿ ಚಪ್ಪಾಳೆ ಸರ್ಗೆ. ನಿಮ್ಮ ಕನ್ನಡ ಕೇಳಿ ನಮ್ಮ ಕರ್ಣಗಳು ಬಹಳ ಖುಷಿ ಆದ್ವು ಸರ್. ಅಮ್ಮ ಹೇಗಿದ್ದೀರಾ? ನಮಸ್ತೆ. ಖುಷಿ ಆಯ್ತು ಸೋನಿನ ಮೀಟ್ ಮಾಡಿ. ತುಂಬಾ ಖುಷಿಯಾಗಿದೆ. ಮಿಸ್ ಮಾಡ್ತಿದ್ರಾ? ಯಾಕಂದ್ರೆ ನಾವು ಫ್ಯಾಮಿಲಿ ರೌಂಡ್ ಅಂತ ಒಂದ್ ಮಾಡಿದ್ವಿ. ಆಗ್ಲೂ ಆಕ್ಚುಲಿ ನೀವು ಬರಕ್ಕಾಗಿಲ್ಲ. ಆಗ ಅವಳು ತುಂಬಾ ಹತ್ತಿದ್ಲು. ಶಿ ಮಿಸ್ಡ್ ಯು ಗೈಸ್ ಸೋ ಮಚ್. ಆಗ ಸರ್ ರಮೇಶ್ ಸರ್ ಹೇಳಿದ್ರು 10 ಸಲ ನೋಡಿರ್ತಾರೆ ನಿಮ್ಮ ಡ್ಯಾಡಿ ಅಂತ. ಆದ್ರೆ ನಾನು 50 ಸಲ ನೋಡಿ ನಾನು ಸರ್ಪ್ರೈಸ್ ಮಾಡಿದೆ. ಹೌದು ಸರ್, ಥ್ಯಾಂಕ್ ಯು ಸರ್. ನಾವು ನಿಮಗೊಂದು ಡಮ್ಮಿ ಕ್ರಿಯೇಟ್ ಮಾಡಿದ್ವಿ, ರಾಜಸ್ಥಾನಿ ಟರ್ಬನಲ್ ಆಯ್ತು. ನಮ್ಗೆ ಗೊತ್ತಾಗಿಲ್ಲ ನೀವು ಟೋಟಲ್ ಕನ್ನಡಿಗರು ಅಂತ. ಏನಂತಂದ್ರೆ ಒಂದು 30 ವರ್ಷದಿಂದ ಮೈಸೂರಿನ ಕನ್ನೇಗೌಡನ ಕೊಪ್ಪಲಲ್ಲಿ ನಾನು ಬಿಸ್ನೆಸ್ ಮತ್ತೆ ಅಲ್ಲಿ ಇದ್ದು ಬಂದಿರೋದ್ರಿಂದ ನನಗೆ ಕನ್ನಡನ ಸ್ವಲ್ಪ ಚೆನ್ನಾಗಿ ಇದಾಗಿದೆ. ಬಹಳ ಖುಷಿ ಆಯ್ತು ರೀ. ನೈಸ್. ಇವತ್ತು ಎಂತ ವಿಶೇಷವಾದಂತಹ ದಿನ ಸರ್. ಅಂದ್ರೆ ಮದರ್ಸ್ ಡೇ ದಿವಸ ಸೋನಿ ಅವರ ತಾಯಿ ಮಗಳನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಆ ತಾಯಿ ಮಮತೆಯನ್ನ ಕರೆಕ್ಟ್ ಆದ ಟೈಮಿಗೆ ಬಂದು ಅವ್ರು ಹಂಚಿದ್ದಾರೆ. ಸೋನಿ, ಅಮ್ಮನಿಗೆ ವಿಶ್ ಮಾಡಿ, ಅಮ್ಮನ ಬಗ್ಗೆ ಹೇಳಿ. ಅಮ್ಮನ ಬಗ್ಗೆ ಏನು ಹೇಳೋದು, ಚಿಕ್ಕ ವಯಸ್ಸಿಂದ ಐ ಯೂಸ್ ಟು ಬಿ ಅ ಡ್ಯಾಡೀಸ್ ಡಾಟರ್. ಏನು ಹೇಳಿದ್ರು ಡ್ಯಾಡಿ 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 ಅಂತ. ಒಂದು ಮೆಚ್ಯೂರಿಟಿ ಬಂದ ಮೇಲೆ ಅಮ್ಮನ ಪ್ರೀತಿ ಅರ್ಥ ಆಗಿರೋದು ವೆನ್ ಐ ಕೇಮ್ ಹಿಯರ್. ನಾನೇ ಹೋಗಿ ನಾನೇ ಮನೇಲಿ ಅಡುಗೆ ಮಾಡಿಕೊಂಡು ನಾನೇ ತಿಂದು ನಾನೇ ಪಾತ್ರೆ ತೊಳೆದು, ಸೊ ಆಲ್ ದಟ್ ಪ್ರಾಸೆಸ್ ಇದೆಯಲ್ಲ ಸರ್, ರಿಯಲಿ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಮೈ ಮಾಮ್. ಆ್ಯಂಡ್ ಅದೇ ಡಾನ್ಸ್ ಮಾಡಿದ್ದೆ, ಸುಸ್ತಾಗ್ತಿತ್ತು. ಮನೆಗೆ ಹೋದಾಗ ಅಮ್ಮ ಇದ್ರೆ ಕಾಲು ಕೊಡ್ತಾ ಇದ್ರು. ದಟ್ ಇಸ್ ಇನ್ ಆಲ್. ಅಮ್ಮ ಇಸ್ ಅಮ್ಮ ಸರ್. ಲವ್ ಆ್ಯಂಡ್ ರೊಮ್ಯಾನ್ಸ್ ಅಂದ್ರಲ್ಲ, ದೇ ಆರ್ ಲವ್ ಸರ್, ದೇ ಆರ್ ಲವ್. ದಟ್ಸ್ ಇಟ್. ಸೋನಿ ಅವರ ಡೆಫಿನೇಷನ್ ಅಲ್ಲಿ ಪ್ರೀತಿ ಅಂದ್ರೆ ಅದು ಅವರ ಜೀವನದ ತಂದೆ ತಾಯಿ. ಇವತ್ತು ಅಮ್ಮಂದಿರ ದಿನಾಚರಣೆ. ದೇವರು ದೇವರನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆ ದೇವರೇ ನಮ್ಮೆಲ್ಲರ ಪ್ರೀತಿಯ ಅಮ್ಮ. ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಮ್ಯಾಮ್, ಒನ್ ರಿಕ್ವೆಸ್ಟ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನ ಅಪ್ಪ ನನ್ನನ್ನು ಹೊಗಳಲ್ಲ. ಸ್ಟೇಜ್ ಮೇಲೆ ಒಂದ್ಸತಿ ನಮ್ಮ ಅಪ್ಪನ ಕೈ. ಎಸ್, ಗುಡ್ ಆಪರ್ಚುನಿಟಿ. ಗುಡ್. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದೇ ವಿಷಯದಲ್ಲಿ ನನಗೂ ನಿಂಗೆ ಚರ್ಚೆ ನಡೆದು ಎಲ್ಲ ಇದೆ, ನಡೀತದೆ ಅಲ್ವಾ. ಈಗಲೂ ಹೇಳ್ತೀನಿ, ನೀನು ಎಷ್ಟು ಕಷ್ಟಪಟ್ಟು ಎಷ್ಟು ಈ ಲೆವೆಲ್ಗೆ ಬಂದಿದ್ಯಾ ಅಂದರೆ ಏನು ಮಾಡ್ತಾ ಇದೆಯಾ, ನನ್ನ ಖುಷಿಗೆ ಅಳ್ತಾನೇ ಇಲ್ಲ. ನಾನು ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಬೇಕಷ್ಟು ನಾನು ಮಾಡಿದ್ಯಾ ನೀನು, ಗೊತ್ತಾಯ್ತಾ. ಯಾವತ್ತೂ ಇನ್ನೊಂದು ದಿನ ನೀನು ಹೋಗ್ಲಿಲ್ಲ ಅಂತ ನನಗೇನು ಇದು ಮಾಡ್ಕೋಬೇಡ, ಆಯ್ತಾ. I'll give my best, Daddy. ನಿಜ, I'll give my best. I'm trying. ನನ್ಗೆ ಎಷ್ಟು ಪ್ರೆಷರ್ ಇದೆ ಗೊತ್ತಾ. ನಾವು ಯಾರು ಹೇಳಿ, ಮಾರ್ವಾಡೀಸು ಎಷ್ಟು ಜನದ ಮಾತುಗಳು ಕೇಳಬೇಕು ಗೊತ್ತಾ. ಈಗಲೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಿನ್ನ ಏಜ್ ಅವ್ರಿಗೆ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಎಲ್ಲರದ್ದು ಮದುವೆ ಮಾಡಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇವಳು ಒಬ್ಬಳನ್ನ ಮಾತ್ರ ನಾನು ಉಳಿಸ್ಕೊಂಡಿದ್ದೀನಿ. ಎಲ್ಲರ ಮಾತನ್ನು ಕೇಳ್ಕೊಂಡು ಅದನ್ನ ನಾನು ಫೇಸ್ ಮಾಡ್ಕೊಂಡು ಬಿಡಿ ಸರ್. ನೀವು ಹೇಳ್ತಾ ಇದ್ದೀನಿ, ನೋಡಮ್ಮ ನಾನಿದ್ದೀನಿ, ನೀನೇನು ಹೆದರ್ಕೋಬೇಡ. ಯಾಕೆ ನಾನಿದ್ದೀನಿ. ಆಮೇಲೆ ನೀನು
ಅದು ನಂಗೆ ಅನ್ಕೋಬೇಡ ಡ್ಯಾಡಿ ಹೋಗ್ಲಿಲ್ಲ ಅಂತ. ನಿನ್ಗೆ ಹೋಗ್ಲಕ್ಕೆ ನನ್ಗೆ ಅಳ್ತಾನೇ ಇಲ್ಲ. ಅರ್ಥ ಆಯ್ತಾ? ಅಳ್ತಾನೇ ಇಲ್ಲ. ಸರ್ ನನಗೆ ಬಹಳ ಇಷ್ಟ ಆದ್ರಿ ಸರ್ ನೀವು. ಯು ಆರ್ ಅ ಗ್ರೇಟ್ ಪರ್ಸನ್, ಯು ಆರ್ ಅ ವೆರಿ ಗ್ರೇಟ್ ಪರ್ಸನ್ ಸರ್. ನೀವು ಮೌನವಾಗಿ ಎಲ್ಲವನ್ನ ಸಹಿಸ್ಕೊಂಡು ಅವಳ ಕನ್ಸನ್ನ ನನ್ಸ್ ಮಾಡ್ಲಿ ಅಂತ ಹೇಳಿ ಬಿಟ್ಟಿದ್ದೀರ ಗೊತ್ತಾ. ಆ ಫ್ರೀಡಮ್ ಕೊಟ್ಟಿದ್ದೇ ಒಂದು ದೊಡ್ಡ ಗೆಲುವು ಸರ್. ದಟ್ ಶೋಸ್ ಹೌ ಮಚ್ ಹಿ ಲವ್ಸ್ ಹರ್ ಡಾಟರ್. ಅಷ್ಟೇ, ದ್ಯಾಟ್ ಸಿಂಪಲ್ ಆಸ್ ದ್ಯಾಟ್. ಥ್ಯಾಂಕ್ ಯು ಮಾಜಿ, ಥ್ಯಾಂಕ್ ಯು ಸರ್ಜಿ, ಥ್ಯಾಂಕ್ ಯು. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಛೀ ಅಂದಿದೆ. ಈ ತುಂಟಾಟಕ್ಕೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್ ವಿತ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕೊರಿಯೋಗ್ರಾಫರ್ ವರುಣ್ ಮಾಸ್ಟರ್. ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಹೂ ಬಿಟ್ಟಿದೆ. ಶೃಂಗಾರದ ಹಿಂಗೆ ಮರ ಹೂ ಬಿಟ್ಟಿದೆ. ವೆಲ್ಕಮ್ ವರುಣ್, ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶಿಕಾ, that was very beautiful. ಥ್ಯಾಂಕ್ ಯು ಮ್ಯಾಮ್. ನೀವು ಡಾನ್ಸರ್ ಏನೇನಾ? ಅಂದ್ರೆ ಭರತನಾಟ್ಯಂ ಕಲ್ತಿದ್ದೀನಿ, ಬಟ್ ಈ ತರ ಎಲ್ಲ ಫಸ್ಟ್ ಟೈಮ್. ಹೇಗಿತ್ತು ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ವರುಣ್ ಜೊತೆ? ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ತರ ಎಲ್ಲ ಲಿಫ್ಟ್ಸ್ ಎಲ್ಲ ಮಾಡ್ತಿರೋದು. ನಂಗೆ ಫಸ್ಟ್ 2 days ಯಾವುದು ವಂಡರ್ಲಾಗೋ ಎಲ್ಲೋ ಹೋದಂಗೆ ಅನ್ನಿಸ್ತಾ ಇತ್ತು. ಫುಲ್ ನಂಗೆ ಭಯ ಆಗ್ತಾ ಇತ್ತು ಎಲ್ಲೊಂದು ಬೀಳ್ಸ್ಬಿಡ್ತಾರೋ ಅಂತ. ಬಟ್ ಲಕಿಲಿ ಹಿ ಮೇಡ್ ಮಿ ವೆರಿ ಕಂಫರ್ಟಬಲ್ ಆ್ಯಂಡ್ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತರುಣ್ ಅವರೇ, ಶೃಂಗಾರದ ಹೊಂಗೆ ಮರದಲ್ಲಿ ಹೂ ಬಿಟ್ಟಾಗಿದೆ. ವರುಣ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಒಂದು ಒಳ್ಳೆ ಸ್ಟೈಲ್ ಇದೆ ನಿಮಗೂ, ಒಂದು ಹೀರೋಯಿಕ್ ಸ್ಟೈಲ್ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನೀವು. ಪಿಕ್ಚರ್ ಮಾಡಿದ್ದಾರೆ ಆಕ್ಟಿಂಗ್. ನಿಮ್ಮಿಂದ ಬರ್ತಾ ಇರೋದು ಅದು. ಅಂಡ್ ಆಶಿಕಾ, ಆಕ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ದಟ್ ಓವರ್ ಆಲ್ ಎಪಿಸೋಡು. ಎಸ್ಪೆಷಲಿ ನಿಮ್ದೊಂದು ಸೋಲೋ ಬಿಟ್ಟಿತ್ತು, ನೀವು ಮಾತ್ರ ಬಂದ್ ಮಾಡೋದು.
ತುಂಬಾ ಚೆನ್ನಾಗಿ ಮಾಡಿದ್ರು. ಇಡೀ ಅದು ಸಾಂಗ್ಗೆ ಹೈಲೈಟೆಡ್ ಆಗಿ. ಸಾಂಗ್ ಅಲ್ಲಿ ಬಂದಾಗ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದಾರೆ, ನೀವು ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೀರಾ. ಬಟ್ ಏನೋ ಕೆಮಿಸ್ಟ್ರಿ ಇಲ್ಲ ಅಂತ ಅನಿಸ್ತಾ ಇದೆ ಇಬ್ರು ಮಧ್ಯದಲ್ಲಿ ಅಂತ ಅನಿಸ್ತಾರೆ ನನಗೆ. ಅವರು ತುಂಬಾ ಚೆನ್ನಾಗಿ ಮಾಡ್ತೀರಾ, ನೀವು ಚೆನ್ನಾಗಿ ಮಾಡ್ತೀರಾ. ಇಬ್ರು ಕಾಂಬಿನೇಷನ್ ಬಂದ ತಕ್ಷಣ ಮೂವ್ಮೆಂಟ್ಸ್ ಬಗ್ಗೆ ಗಮನ ನಿಮ್ದು. ಅದು ಆಕ್ಚುಲಿ ಆಕ್ಟರ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಅದೇ ಆಗುತ್ತೆ. ಅದೊಂದು ಗಮನ ಕೊಡಿ. ಅದರ್ವೈಸ್ ನೀವು ನಿಮ್ಮ ಪೋರ್ಷನ್ಸ್ ಅಂತ ಬಂದಾಗ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ ತುಂಬಾ ಚೆನ್ನಾಗಿತ್ತು. ಆಕ್ಟ್ ಫುಲ್ ಶೆಕೆ ಆಗ್ತಾ ಇತ್ತು ನೀವು ಫಿನಿಶ್ ಮಾಡಿದಾಗ. ಆಶಿಕಾ ನೀವು ಸ್ಟಾರ್ಟಿಂಗ್ ವೆರಿ ಹಾಟ್. ಸ್ಟಾರ್ಟಿಂಗ್ ಅದು ಕ್ಲಾತ್ ಹೋಗಿದ ತಕ್ಷಣ ನಿಮ್ ಪಾಸ್ಚರ್ ಮಾತ್ರ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಒಂದು ಸ್ಟ್ಯಾಚು ನಲ್ಲಿ ತಂದು ನಿಲ್ಸಿಂಗಿತ್ತು. ಐ ಆಲ್ಸೋ ಫೀಲ್ ಲೈಕ್ ದೇರ್ ವಾಸ್ ಅ ಲ್ಯಾಕ್ ಆಫ್ ಕೆಮಿಸ್ಟ್ರಿ. ಅಂದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಬಿಕಾಸ್ ಯು ಆರ್ ಅ ನಾನ್ ಡಾನ್ಸ್ ಅಂದ್ರೆ ಲೈಕ್ ಈ ತರ ಪರ್ಫಾರ್ಮೆನ್ಸ್, ಈ ತರ ಸ್ಟೇಜ್ ಲಿಫ್ಟ್ ಅದೆಲ್ಲ ನೀವು ಮಾಡಿಲ್ದೇ ಇರೋದು. ಅಂಡ್ ಅವ್ರಿಗೆ ಎಷ್ಟು ಈಸಿ ಅಂದ್ರೆ ಅವ್ರಿಗೆ ನೀವು ಒಂದು ಶೇರ್ ಕೊಟ್ರು ಅಷ್ಟೇ ರೊಮ್ಯಾಂಟಿಕ್ ಆಗಿ ಅಷ್ಟು ಮಾಡೋ ತರ ಕಾಣಿಸ್ತಾ ಇದ್ರು ಅವರು. ಸೊ ನಾವು ವಾಟ್ ಹ್ಯಾಪನ್ಸ್ ಇಸ್ ನೀವು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ನನ್ ತುಂಬಾ ಕಡಿಮೆ. ಸೊ ಕೆಮಿಸ್ಟ್ರಿ ಇಸ್ ಆಲ್ ಅಬೌಟ್ ಲುಕಿಂಗ್ ಅಟ್ ಈಚ್ ಅದರ್, ಫೀಲಿಂಗ್ ದ ಸಾಂಗ್, ಸಿಂಗಿಂಗ್ ದ ಸಾಂಗ್ ಅಂಡ್ ಲೈಕ್ ಆ ಒಂದು ವೈಬ್ ಸ್ವಲ್ಪ ಮಿಸ್ ಆಯ್ತು. ಬಟ್ ಓವರ್ ಆಲ್ ಆಕ್ಟ್ ವಾಸ್ ವೆರಿ ಪ್ಲೆಸೆಂಟ್ ಟು ವಾಚ್. ಥ್ಯಾಂಕ್ ಯು ಮ್ಯಾಮ್. ಅರುಣ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸಿ ಕೆಮಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರನ್ನ ನೀವು ಫಸ್ಟ್ ಟೈಮ್ ನೋಡಿದ್ರು ಕೂಡ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಮ್ಯೂಸಿಕ್ ಅಂತ ಬಂದಾಗ ಆ ಕೆಮಿಸ್ಟ್ರಿ ಬಿಲ್ಡ್ ಮಾಡ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೆಲ್ಪ್ ಮಾಡಕ್ಕೆ ನಮ್ ನಿಶ್ವಿಕಾ ಅವರು ನಿಮ್ಗೆ ಪರ್ಫಾರ್ಮ್ ಮಾಡಿ ತೋರಿಸ್ತಾರೆ ಹೇಗೆ ಒಂದು ಕೆಮಿಸ್ಟ್ರಿನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿ. ನಮ್ಮ ವರುಣ್ ಅವ್ರ ಜೊತೆ ಏನಂತೀರಾ ನಿಶ್ವಿಕಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಸ್ಪೋರ್ಟ್. ನಿಜವಾದ ಕಲಾವಿದ ಯಾರು ಗೊತ್ತಾ? ಕಲೆನ ಪರ್ಫಾರ್ಮ್ ಮಾಡೋದಕ್ಕೆ ಟಕ್ ಅಂತ ರೆಡಿ ಇರ್ತಾರಲ್ಲ, ಅವ್ರು ನಿಜವಾದ ಕಲಾವಿದೆ. ಅಂಡ್ ಶಿ ಇಸ್ ಅ ಟ್ರೂ ಟ್ಯಾಲೆಂಟ್, ಶಿ ಇಸ್ ಅ ಟ್ರೂ ಆರ್ಟಿಸ್ಟ್. ಥ್ಯಾಂಕ್ ಯು ಅನುಶ್ರೀ. ನನಗೆ ಪ್ರತಿ ಅವಕಾಶನೂ ನಾನು ಯೂಸ್ ಮಾಡ್ಕೊಳ್ಳೇಬೇಕು. ನನಗೆ ಇದು ಎರಡು ಸೆಕೆಂಡ್ ಡಾನ್ಸ್ ಆದ್ರೂ ನಾನು ಎಂಜಾಯ್ ಮಾಡ್ತೀನಿ. ಸೊ ದಟ್ ಇಸ್ ಹೌ ಐ ಫೀಲ್ ಅಬೌಟ್ ಬೀಯಿಂಗ್ ಎನ್ ಆರ್ಟಿಸ್ಟ್. ಎಲ್ಲಿ ಜಾಗ ಸಿಕ್ಕಿದ್ರು, ಎಲ್ಲಿ 2 ನಿಮಿಷ ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಂದ್ರೆ ನಾನು ತೋರಿಸ್ತೀನಿ. ವಾವ್ ವಾವ್, ಸೂಪರ್. ನನಗೆ ನಿಮ್ ಡಾನ್ಸ್ ನೋಡಿ ಏನಾದ್ರೂ ಕೊಡ್ಬೇಕು ಅಂತ ಅನ್ಸ್ತಾ ಇದೆ. ತಗೊಳ್ಳಿ, ನನ್ನ ಉಂಗ್ರ ಎಲ್ಲ ನಿಮ್ಗೇನೆ. ಒಂದೇ ಹುಡುಗಿ 3 ಬಾರಿ ಮದ್ವೆ ಆಗ್ತಾ ಇದ್ದೀರಾ? ನನ್ನ ಉಂಗ್ರ ಎಲ್ಲ ನಿಮ್ಗೇನೆ. ಆಶಿಕಾ, ನಿಮ್ಮ ಪ್ರಕಾರ ಲವ್, ಪ್ರೀತಿ ಅಂದ್ರೆ ಏನು? ನನ್ನ ಪ್ರಕಾರ ಲವ್ ಅಂದ್ರೆ ಹೋಮ್ ಟು ಯೋರ್ ಸೋಲ್ ಅಂತ ಅನ್ಸುತ್ತೆ. ಹೋಮ್ ಅಂದ್ರೆ ಮನೆ ತರ ಫೀಲಿಂಗ್, ಆ ತರ ಫೀಲಿಂಗ್ ಅನ್ಸುತ್ತೆ. ರೊಮ್ಯಾನ್ಸ್ ಅಂದ್ರೆ ಏನು? ಪಕ್ಕದ ಮನೆ ತರ. ಇಲ್ಲ ಮ್ಯಾಮ್, ನಮ್ಮನೇನೆ ಇನ್ನೂ ಸ್ವಲ್ಪ ಜಾಸ್ತಿ ಕಂಫರ್ಟ್. ನಮ್ಮನೆ ರೊಮ್ಯಾನ್ಸ್ ಅಂದ್ರೆ ಬೆಡ್ರೂಮ್ ಹ್ಯಾನ್ಸ್. ಕರೆಕ್ಟ್. ಈಗ ನೀವು ಪ್ರೀತಿ ಬಗ್ಗೆ ಕವಿತೆ ಎಲ್ಲ ಬರೆದಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಎಸ್ ಮ್ಯಾಮ್, ಸ್ವಲ್ಪನೇ ಹೇಳಿ ನೋಡೋಣ. ನನ್ನೊಳಗಿದ್ದ ಪುಟ್ಟ ಆಸೆಗೊಂದು ರೆಕ್ಕೆ ಬಂದಂತಿದೆ, ನಿನ್ನ ಕಾಣಬೇಕೆನಿಸುತ್ತಿದೆ ಪದೇ ಪದೇ, ನಿನ್ನ ನಗುವಿನ ದನಿಯಲ್ಲಿ ನನ್ನ ಉಸಿರು ಅಡಗಿದೆ, ಏನನ್ನೇ ಕಂಡರೂ ನಿನ್ನ ಮೊಗದ ಛಾಯೆ ಪಿಸುಗುಟ್ಟಿದೆ, ಇದು ಪ್ರೀತಿ ಎಂದನಿಸುತ್ತಿಹುದು ಈಗೀಗ, ನನಗೀಗ ಬೇಕಿಹುದು ನಿನ್ನೊಳು ಒಂದು ಪುಟ್ಟ ಜಾಗ. ನೀವೇ ಬರ್ದಿರೋದಾ? ಎಸ್ ಮ್ಯಾಮ್. ವೆರಿ ನೈಸ್ ಆಶಿಕಾ.
ವೆರಿ Thank you, ಗುಡ್, ma'am. ತುಂಬಾ ಚೆನ್ನಾಗಿ ಕವಿತೆ ಹೇಳಿದ್ರಿ. ಈಗ ಆಶಿಕಾಗೆ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ? ಆಶಿಕಾಗೆ 4. ಥ್ಯಾಂಕ್ ಯು ಸರ್. 3.5. ಥ್ಯಾಂಕ್ ಯು ಮ್ಯಾಮ್. 3.5. 3.5. ಥ್ಯಾಂಕ್ ಯು ಮ್ಯಾಮ್. 3.5. 4, 3.5, 3.5 ಸಿಕ್ಕಿದೆ. ಗುಡ್ ಒನ್ಸ್ ಆಶಿಕಾ. Thank you, ma'am. ಥ್ಯಾಂಕ್ ಯು ಆಶಿಕಾ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್ ಈಗ ಮುಕ್ತಾಯ ಆಗಿದೆ. ಬೆಸ್ಟ್ ಡ್ಯಾನ್ಸ್ ಮಾಡಿದವರಿಗೆಲ್ಲ ಗಿಫ್ಟ್ಗಳು ಸಿಗುತ್ತೆ. ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್. ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಶ್ವೇತಾ ಭಟ್. ಶ್ವೇತಾ ಭಟ್ ಅವರಿಗೆ ಲಕ್ಸ್ ಕಡೆಯಿಂದ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್. ಅಂಡ್ ಈ ವಾರ ಸ್ಪೆಷಲ್ ಆಗಿ ಶ್ವೇತಾ ಭಟ್ ಅವರು ಕೂತ್ಕೊಳ್ತಾ ಇದ್ದಾರೆ ಲಕ್ಸ್ ಗ್ಲೋ ಝೋನ್ ಅಲ್ಲಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಬಿಂದು ವೈಟ್ ಗೋಲ್ಡ್ ಕಡೆಯಿಂದ ಬಿಂದು ಹೊನ್ನಾಳಿ ಅವರಿಗೆ ಸಿಗ್ತಾ ಇದೆ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. whitegold.moneyಗೆ ಭೇಟಿ ಕೊಡಿ. ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ನಮ್ಮ ಆಶಿಕಾ ಶರ್ಮಾ. ಆಶಿಕಾ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವೌಚರ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ KR ಪುರಂ ನಾಗರಬಾವಿ ಪರ್ಫಾರ್ಮರ್ ಆಫ್ ದ ವೀಕ್. ಪರ್ಫಾರ್ಮರ್ ಆಫ್ ದ ವೀಕ್ ಪ್ರಿಯಾಂಕಾ. ಪ್ರಿಯಾಂಕಾ ಅವರಿಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ಅರವಿಂದ್ ಪ್ರಾಪರ್ಟೀಸ್ ಪರ್ಫಾರ್ಮರ್ ಆಫ್ ದ ವೀಕ್. ಧನ್ಯಶ್ರೀ. ಧನ್ಯಶ್ರೀಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಸ್ಪರ್ಶ್ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್. ರಿಯಾ. ಪ್ರಿಯಾ ಬಗ್ರೆಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲಾ ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ಸೊ ಕಳೆದ ವಾರದಿಂದ ನಮ್ಮ ಮಹಾನಟಿಯಲ್ಲಿ ಒಂದು ವಿಶೇಷವಾದಂತಹ ವಿಷಯ ನಡೀತು. ಏನಪ್ಪಾ ಅಂದ್ರೆ, ಯಾರು ವಾರದ ಕೊನೆಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂತ ಕರೆಸ್ಕೊಳ್ತಾರೋ ಅವರ 25 ಅಡಿ ಎತ್ತರದ ಕಟೌಟ್ ಅನ್ನ ನಾವು ಗಾಂಧಿನಗರದಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿ. ಸೊ ಅದು ನಡೆದಿದೆ. ಕಳೆದ ವಾರ ಅದನ್ನ ಪಡ್ಕೊಂಡವರು ಆರಾಧನಾ ಭಟ್ ಅವರು. ಸೊ ಆರಾಧನಾ ಅವರ ಕಟೌಟ್ ಹೇಗ್ ನಿಲ್ತು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೋಡೋಣ ಬನ್ನಿ. ನರ್ತಕಿ ಚಿತ್ರಮಂದಿರದ ಮುಂದೆ 25 ಅಡಿ ಎತ್ತರದ ಕಟೌಟ್ ಅಂದ್ರೆ ಸಾಮಾನ್ಯದ ಮಾತಲ್ಲ. ನಿಜವಾಗ್ಲೂ ಒಬ್ಬ ನಟಿಗೆ ಸಿಗುವಂತಹ ಅದ್ಭುತವಾದಂತಹ ಗೌರವ, ಆ ಪ್ರತಿಭೆಗೆ ಸಿಕ್ಕಂತಹ ಫಲ ಅದು. ಆ ಪ್ರತಿಭೆಗೆ ಸಿಕ್ಕಂತಹ ಮೊದಲ ಫಲ ಸಿಕ್ಕಿರೋದೇ ನಮ್ಮ ಆರಾಧನಾ ಅವ್ರಿಗೆ. ಸೊ ಕಳೆದ ವಾರ ಆರಾಧನಾ ಅವರ ಕಟೌಟ್ ನಿಲ್ತು. ಈ ವಾರ ಯಾರ ಕಟೌಟು ಆ ನರ್ತಕಿ ಥಿಯೇಟರ್ ಅಲ್ಲಿ ನಿಲ್ಲುತ್ತೆ ಅನ್ನೋದನ್ನ ನಮ್ಮ ಜಡ್ಜಸ್ ಹೇಳ್ತಾರೆ. ಶ್ವೇತಾ ಭಟ್. ಶ್ವೇತಾ ಭಟ್ ಮುಂದಿನ ವಾರ ಶ್ವೇತಾ ಭಟ್ ಅವರ 25 ಅಡಿ ಎತ್ತರದ ಕಟೌಟು ನರ್ತಕಿ ಥಿಯೇಟರ್ ಗಾಂಧಿನಗರಲ್ಲಿ ರಾರಾಜಿಸುತ್ತೆ. ಕಂಗ್ರ್ಯಾಚುಲೇಷನ್ ಶ್ವೇತಾ.
ಮತ್ತೆ ಮುಂದಿನ ವಾರ ಕೂಡ ಇದೇ ಅದ್ದೂರಿ ಮನರಂಜನೆಯನ್ನ ಮುಂದುವರ್ಸೋಣ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾ ನಟಿ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸನ್ ಕರ್ಡ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ.